ಹಲೋ ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಆನ್ಲೈನ್ ತರಬೇತಿ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಸೆಕೆಂಡ್ ಪಿ ಯು ಸಿಯ ಕೆಮಿಸ್ಟ್ರಿ ಪಾಲಿಮರ್ಸ್ ಯೂನಿಟ್ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಯೂನಿಟ್ ಪಾಲಿಮರ್ಸ್ ಫ್ರಮ್ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ. ಓಕೆ, ಬಿಫೋರ್ ಗೋಯಿಂಗ್ into the detail about the questions, first let us discuss what are the topics in polymers to be discussed about your competitive examination point of view. ಇದರಲ್ಲಿ ನಾವು ಪಾಲಿಮರ್ಸ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಲೆಟ್ ಅಸ್ ಸಿ ವಾಟ್ ಆರ್ ಪಾಲಿಮರ್ಸ್. ಪಾಲಿಮರ್ಸ್ಗಳು ಅಂದರೆ ಏನು? As the name suggests, the word polymer is derived from two words. Poly means many, it is a Greek word meaning many. Mer means part or a unit. So polymer means they are the many small molecules, they join together to form a large macromolecule. That molecule is called polymer. Okay, so polymer is composed of small structural units or they are building blocks. They are known as monomers. Mono andre single anta. Okay, so mer andre part anta. So ee monomerಗಳು ಒಂದಕ್ಕೊಂದು ಅನೇಕ ಸಂಖ್ಯೆಯ ಮೋನೋಮರ್ಗಳು ಒಂದಕ್ಕೊಂದು ಸೇರಿ ಅದು ಒಂದು ಲಾರ್ಜ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತದೆ. ಆ ಸ್ಟ್ರಕ್ಚರ್ಗಳನ್ನು ನಾವು ಪಾಲಿಮರ್ಸ್ ಅಂತ ಕರಿತೇವೆ. ಓಕೆ, ಸೊ ಪಾಲಿಮರ್ಸ್ ಆರ್ ದ aggregates or the joining of small molecules together to form a giant or macromolecule. They are known as polymers. Next, let us see what are the topics to be included or what are the topics to be discussed or remember in this unit. ಈ ಯೂನಿಟ್ನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಯಾವ ಟಾಪಿಕ್ಗಳನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಹ್ಯಾವ್ ಎ ರೀಕ್ಯಾಪ್ ಆಫ್ ದ ಟಾಪಿಕ್ಸ್. ಫಸ್ಟ್, ವಾಟ್ ಆರ್ ಪಾಲಿಮರ್ಸ್? ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಪಾಲಿಮರ್ಸ್ಗಳು ಅಂದರೆ ಏನು. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಒನ್, ಕ್ಲಾಸಿಫಿಕೇಷನ್. ಈ ಪಾಲಿಮರ್ಸ್ಗಳನ್ನು ನಾವು ಅನೇಕ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೇವೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಟೈಪ್ಸ್ ಆಫ್ classification. So what are the types of classification of polymers? Next, examples for each type. ಪ್ರತಿಯೊಂದು ಬೇಸಿಸ್ ಮೇಲೆ ನಾವು ಡಿಫ್ರೆಂಟ್ ಮೋಡ್ಸಲ್ಲಿ ನಾವು ಡಿಫ್ರೆಂಟ್ ಬೇಸಿಸ್ ಮೇಲೆ ಪಾಲಿಮರ್ಸ್ಗಳನ್ನು ಕ್ಲಾಸಿಫಿಕೇಷನ್ ಮಾಡ್ತೇವೆ. ಅವುಗಳಿಗೆ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಗಳನ್ನು ನೋಡಬೇಕು. ನೆಕ್ಸ್ಟ್, ಹೋಮೋಪಾಲಿಮರ್ಸ್, ಕೋಪಾಲಿಮರ್ಸ್. ಸೊ ಹೋಮೋಪಾಲಿಮರ್ಸ್ಗಳು ಅಂದ್ರೇನು, ಕೋಪಾಲಿಮರ್ಸ್ಗಳು ಅಂದರೆ ಏನು ಅದನ್ನು ನೋಡ್ತೇವೆ ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ನ್ಯಾಚುರಲ್ ರಬ್ಬರ್. ಸೊ ನಮ್ಗೆ ಗೊತ್ತು ರಬ್ಬರ್ ಬಗ್ಗೆ, ನ್ಯಾಚುರಲ್ ರಬ್ಬರ್ ವಿಚ್ ಈಸ್ ಅಬ್ಟೈನ್ ಫ್ರಮ್ ಲೆಟೆಕ್ಸ್ ಆಫ್ ದ ರಬ್ಬರ್ ಟ್ರೀಸ್. ಸೊ ಅದರ ಬಗ್ಗೆ, ಅದರ ಮೊನೋಮರ್ಸ್ ಯಾವುದು, ಹಾಗೆ ಸಿಂಥೆಟಿಕ್ ರಬ್ಬರ್ಸ್. ಈಗ ನ್ಯಾಚುರಲ್ ರಬ್ಬರನ್ನು ಮಿಮಿಕ್ ಮಾಡುವಂತಹ ಬೇರೆ ಬೇರೆ ಪಾಲಿಮರ್ಸ್ಗಳು ಬಂದಿವೆ, ಅವುಗಳನ್ನು ಸಿಂಥೆಟಿಕ್ ರಬ್ಬರ್ಸ್ ಅಂತ ಕರಿತೇವೆ. ಅವು ಯಾವುವು ಅವ ಬಗ್ಗೆ ಸ್ವಲ್ಪ ತಿಳ್ಕೊಳ್ತೇವೆ. ನೆಕ್ಸ್ಟ್, ವಲ್ಕನೈಸೇಷನ್, ದ ಇಂಪ್ರೂವಿಂಗ್ ದ ಪ್ರಾಪರ್ಟೀಸ್ ಆಫ್ ರಬ್ಬರ್ ಬೈ ಮೇಕಿಂಗ್ some modification, that is called vulcanization, a process called vulcanization of rubber, adan bagge tilkolteve. Next, biodegradable polymers. So most of the polymers are, whatever synthesized polymers are non biodegradable. So next, what is the problem? ಅದರ ಪ್ರಾಬ್ಲಮ್ ಏನು? ನಾನ್ ಬಯೋಡಿಗ್ರೇಡಬಲ್ ಆದರೆ ಏನಾಗುತ್ತೆ? ಪೊಲ್ಯೂಷನ್ ಆಗುತ್ತೆ. ಅದರಿಂದಾಗಿ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ಗಳನ್ನು ರಿಸರ್ಚ್ ಮಾಡಿದರು. ಸೊ ಹಾಗಾದರೆ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ಗಳು ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ಸ್ಗಳು. ಇವಿಷ್ಟು ಟಾಪಿಕ್ಸ್ಗಳನ್ನು ನಾವು ಈ ಒಂದು ಯೂನಿಟ್ನಲ್ಲಿ ನೋಡ್ತೇವೆ. ಓಕೆ, ಈ ಯೂನಿಟ್ ಕಂಪ್ಯಾರಿಟಿವ್ಲಿ ತುಂಬ ಸುಲಭದ ಯೂನಿಟ್ ನಿಮಗೆ ಸಿ ಇ ಟಿ ಮತ್ತು ನೀಟ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಇಲ್ಲಿ ಕೆಲವು ಟಾಪಿಕ್ಸ್ಗಳನ್ನು, ಕೆಲವು ಎಕ್ಸಾಂಪಲ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ನೀವು ಸುಲಭವಾಗಿ ಈ ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡ್ಬೋದು. ಫಸ್ಟ್ ನಾವು ಬ್ರೀಫ್ ಡಿಸ್ಕಷನ್ ಮಾಡುವ ಥಿಯರಿ ಏನೇನಿದೆ ಇದರಲ್ಲಿ ಅಂತ. ಫಸ್ಟ್ ಆಫ್ ಆಲ್, ಕ್ಲಾಸಿಫಿಕೇಷನ್ ಆಫ್ ಪಾಲಿಮರ್ಸ್. ಪಾಲಿಮರ್ಸ್ ಆರ್ ಕ್ಲಾಸಿಫೈಡ್ ಆನ್ ಡಿಫ್ರೆಂಟ್ ಬೇಸಿಸ್. ಫಸ್ಟ್ನೇದಾಗಿ ನಾವು ಅವುಗಳ ಸೋರ್ಸ್
ಸೋರ್ಸ್ನ ಆಧಾರದ ಮೇಲೆ ನಾವು ಪಾಲಿಮರ್ಸ್ಗಳನ್ನು ಕ್ಲಾಸಿಫಿಕೇಶನ್ ಮಾಡ್ಬೋದು, ಬೇರೆ ಬೇರೆ ಥರದ ಪಾಲಿಮರ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರ್, ಆ ಪಾಲಿಮರ್ಸಿನ ಸ್ಟ್ರಕ್ಚರ್ಸ್ನ ರಿಲೇಟೆಡ್ ಆಗಿ ನಾವು ಕೆಲವು ಕ್ಲಾಸಸ್ ಆಫ್ ಪಾಲಿಮರ್ಸನ್ನು ನೋಡ್ಬೋದು. ನೆಕ್ಸ್ಟ್ ಮೋಡ್ ಆಫ್ ಪಾಲಿಮರೈಸೇಷನ್, ಆ ಪಾಲಿಮರೈಸೇಷನ್ ಯಾವ ರೀತಿ ಆಗುತ್ತೆ, ಮೊನೋಮರ್ಸಿಂದ ಪಾಲಿಮರ್ ಆಗುವಂತಹ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಆಗುತ್ತೆ, ಅದರ ಬೇಸಿಸ್ ಮೇಲೆ ನಾವು ಬೇರೆ ಬೇರೆ ಟೈಪ್ ಪಾಲಿಮರ್ಸ್ ನೋಡ್ಬೋದು. ಹಾಗೆ ನಾಲ್ಕನೇ ಟೈಪ್ ಅಂದರೆ ಮಾಲಿಕ್ಯುಲರ್ ಫೋರ್ಸಸ್. ಸೊ ಆ ಪಾಲಿಮರ್ಸ್ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸಸ್, ಯಾವ ಟೈಪ್ ಫೋರ್ಸಸ್ ಇರ್ತದೆ ಅದರ ರಿಲೇಟೆಡ್ ಆಗಿ ನಾವು ಪುನಃ ಒಂದು ರೀತಿಯ ಕ್ಲಾಸಿಫಿಕೇಷನ್ ಆಫ್ ಪಾಲಿಮರ್ಸ್ಗಳನ್ನು ಮಾಡ್ಬೋದು. ಸೊ ಈ 4 ಬೇಸಿಸಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಪಾಲಿಮರ್ಸನ್ನು ನೋಡ್ತೇವೆ. ಬೇಸ್ಡ್ ಆನ್ ದ ಸೋರ್ಸ್, ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ಪಾಲಿಮರ್, ಬೇಸ್ಡ್ ಆನ್ ಮೋಡ್ ಆಫ್ ಪಾಲಿಮರೈಸೇಷನ್. ಫೋರ್ತ್ ಒನ್, based on the molecular forces present in them. So these are the 4 bases of classification of polymers. Let us see one by one. First, based on the source. Based on the source of polymers, polymers can be classified into 3 categories. ಸೊ ಅವುಗಳ ಸೋರ್ಸಸ್ಸಿನ ಆಧಾರದ ಮೇಲೆ 3 ರೀತಿಯ ಪಾಲಿಮರ್ಸ್ಗಳನ್ನು, 3 ಟೈಪ್ ಅಥವಾ 3 ಕ್ಲಾಸಸ್ ಆಫ್ ಪಾಲಿಮರ್ಸ್ಗಳನ್ನು ನಾವು ನೋಡ್ಬೋದು. ಯಾವುದೆಲ್ಲ ಅಂದರೆ ನ್ಯಾಚುರಲ್ ಪಾಲಿಮರ್ಸ್, ನೈಸರ್ಗಿಕ ಪಾಲಿಮರ್ಗಳು, ಸೆಮಿ ಸಿಂಥೆಟಿಕ್, ನೆಕ್ಸ್ಟ್ ಸಿಂಥೆಟಿಕ್ ಪಾಲಿಮರ್ಸ್. ನಿಮ್ಗೆ ಗೊತ್ತು, ನ್ಯಾಚುರಲ್ ಅಂದರೆ ನೈಸರ್ಗಿಕವಾಗಿ ಇರುವಂಥದ್ದು, ಸಿಂಥೆಟಿಕ್ ಅಂದರೆ ಮ್ಯಾನ್ ಮೇಡ್, ಲ್ಯಾಬೊರೇಟ್ರಿಯಲ್ಲಿ ನಾವು ಪ್ರಿಪೇರ್ ಮಾಡಬೇಕು, ಮ್ಯಾನ್ ಮೇಡ್ ಪಾಲಿಮರ್ಸ್. ಸೆಮಿ ಸಿಂಥೆಟಿಕ್ ಅಂದರೆ ಈ ನ್ಯಾಚುರಲ್ ಪಾಲಿಮರ್ಸ್ಗಳನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ, ಸ್ವಲ್ಪ ಸ್ಟ್ರಕ್ಚರಲ್ ಮಾಡಿಫಿಕೇಷನ್ ಮಾಡಿಯೋ ಅದರ ಪ್ರಾಪರ್ಟೀಸನ್ನು ಇಂಪ್ರೂವ್ ಮಾಡುವಂಥದ್ದು, ಅವುಗಳನ್ನು ನಾವು ಸೆಮಿ ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಕರಿತೇವೆ. ಓಕೆ, ಸೊ ಬೇಸ್ಡ್ ಆನ್ ದ ಸೋರ್ಸ್, ಪಾಲಿಮರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 3 categories: ನ್ಯಾಚುರಲ್ ಪಾಲಿಮರ್ಸ್, ಸೆಮಿ ಸಿಂಥೆಟಿಕ್ ಪಾಲಿಮರ್ಸ್ ಆ್ಯಂಡ್ synthetic polymers. So let us see ಈ ನ್ಯಾಚುರಲ್ ಪಾಲಿಮರ್ಸ್ ಯಾವುದ್ಯಾವುದು. ಹಾಗಾದರೆ ಅನೇಕ ರೀತಿಯ ನ್ಯಾಚುರಲ್ ಪಾಲಿಮರ್ಸನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಕಾರ್ಬೋಹೈಡ್ರೇಟ್ಸಲ್ಲಿ ನೋಡೋದಾದರೆ ಸ್ಟಾರ್ಚ್ ಕೂಡ ಒಂದು ಪಾಲಿಮರ್. ಸ್ಟಾರ್ಚ್ ಈಸ್ ಅ ಪಾಲಿಮರ್ ಆಫ್ ಗ್ಲೂಕೋಸ್, ರೈಟ್? ಸಿಮಿಲರ್ಲಿ ಸೆಲ್ಯುಲೋಸ್, ಗ್ಲೈಕೋಜನ್, ಅದೇ ರೀತಿ ಪ್ರೋಟೀನ್ಗಳು, DNA, ಇವೆಲ್ಲವೂ ಕೂಡ ನ್ಯಾಚುರಲ್ ಪಾಲಿಮರ್ಸ್ ಆಗಿವೆ. ಓಕೆ, ಸೊ ದೇ ಆರ್ ನ್ಯಾಚುರಲಿ ಒಕ್ಕರಿಂಗ್ ಪಾಲಿಮರ್ಸ್. ಓಕೆ, ನಮ್ಮ ಬಾಡಿಯಲ್ಲಿರುವ ಅನೇಕ ಮಾಲಿಕ್ಯೂಲ್ಗಳು ಹೌದು, ಪ್ರೋಟೀನ್ಗಳು ಹೌದು, ಹಾಗೆ DNA ಹೌದು, ಹಾಗೆ ಕಾರ್ಬೋಹೈಡ್ರೇಟ್ಸಲ್ಲಿ ಸ್ಟಾರ್ಚ್, ಗ್ಲೈಕೋಜನ್ ಅಥವಾ ಸೆಲ್ಯುಲೋಸ್ ಇರ್ಬೋದು, ಇವೆಲ್ಲವೂ ಕೂಡ ನ್ಯಾಚುರಲ್ ಪಾಲಿಮರ್ಸ್ ಆಗಿವೆ. ನೆಕ್ಸ್ಟ್ ಸೆಮಿ ಸಿಂಥೆಟಿಕ್ ಪಾಲಿಮರ್ಸ್. ಈಗ ನ್ಯಾಚುರಲ್ ಪಾಲಿಮರ್ಸ್, ಫಾರ್ ಎಕ್ಸಾಂಪಲ್ ಸೆಲ್ಯುಲೋಸನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಅದಕ್ಕೆ ನೈಟ್ರೋ ಗ್ರೂಪನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಅದು ನೈಟ್ರೋ ಸೆಲ್ಯುಲೋಸ್ ಆಗ್ತದೆ. ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರಿತೇವೆ, ನೈಟ್ರೋ ಸೆಲ್ಯುಲೋಸ್. ಇಟ್ ಈಸ್ ಎ ಸೆಮಿ ಸಿಂಥೆಟಿಕ್ ಪಾಲಿಮರ್ ಬಿಕಾಸ್ ದ ನ್ಯಾಚುರಲ್ ಪಾಲಿಮರ್ ಈಸ್ ಮಾಡಿಫೈಡ್. ನ್ಯಾಚುರಲ್ ಪಾಲಿಮರ್ ಸೆಲ್ಯುಲೋಸ್ ಈಸ್ ಮಾಡಿಫೈಡ್. ಸೆಲ್ಯುಲೋಸ್ ಅಸಿಟೇಟ್ ಇರ್ಬೋದು, ಸೆಲ್ಯುಲೋಸ್ ನೈಟ್ರೇಟ್ ಇರ್ಬೋದು, ಇದೆಲ್ಲ ಸೆಮಿ ಸಿಂಥೆಟಿಕ್ ಪಾಲಿಮರ್ಸ್ಗಳಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಸಿಂಥೆಟಿಕ್ ಪಾಲಿಮರ್ಸ್, ನಾವು ಯೂಸ್ ಮಾಡ್ತಾ ಇರುವಂತಹ ಅನೇಕ ಪಾಲಿಮರ್ಸ್ಗಳು, ಪಾಲಿಥಿನ್ ಇರ್ಬೋದು, ಪಾಲಿಸ್ಟೈರಿನ್ ಇರ್ಬೋದು, PVC ಇರ್ಬೋದು, ನೈಲಾನ್ ಇರ್ಬೋದು, ಇವೆಲ್ಲವೂ ಕೂಡ ಸಿಂಥೆಟಿಕ್ ಪಾಲಿಮರ್ಸ್ಗಳು. ನಾವು ಮ್ಯಾನ್ ಮೇಡ್ ಮಾಡಿರುವಂಥದ್ದು, ಲ್ಯಾಬೊರೇಟರಿಯಲ್ಲಿ ನಾವು ಪ್ರಿಪರೇಷನ್ ಮಾಡಿರುವಂಥ ಪಾಲಿಮರ್ಸ್ಗಳು, ಅವುಗಳನ್ನು ನಾವು ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಕರಿತೇವೆ. ಎಕ್ಸಾಂಪಲ್ ನೀವು ಯಾವುದೂ ಪಾಲಿಮರ್ಸ್ ಕೊಡ್ಬೋದು, ಮುಂದೆ ಬರ್ತದೆ ಎಕ್ಸಾಂಪಲ್ಸ್, ಪಾಲಿಥಿನ್, ನೈಲಾನ್, ಟೆರಿಲಿನ್, ಈ ಥರದ್ದು ಎಕ್ಸಾಂಪಲ್ಸ್ಗಳು ಇವೆ. ಸೊ ದಟ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ಸ್ ಬೇಸ್ಡ್ ಅಪಾನ್ ದ ಸೋರ್ಸ್. Next type, based on the structure of polymers. ಪಾಲಿಮರಿನ ಸ್ಟ್ರಕ್ಚರಿನ ಆಧಾರದ ಮೇಲೆ ನಾವು 3 ರೀತಿಯ 3 ಕ್ಲಾಸಸ್ ಆಫ್ ಪಾಲಿಮರ್ಸ್ಗಳನ್ನು ನೋಡ್ಬೋದು. ಓಕೆ, ಸೊ ಒನ್ ಈಸ್ ಲೀನಿಯರ್ ಪಾಲಿಮರ್, ಬ್ರಾಂಚ್ಡ್ ಚೈನ್ ಪಾಲಿಮರ್, ಕ್ರಾಸ್ ಲಿಂಕ್ಡ್ ಪಾಲಿಮರ್. ಲೀನಿಯರ್ ಅಂದರೆ ಏನು? ಹಾಗಾದರೆ ಈ ಸ್ಟ್ರಕ್ಚರಲ್ಲಿ ಅದು ಲೀನಿಯರ್ ಸ್ಟ್ರಕ್ಚರ್ ಇರ್ತದೆ. ಫಾರ್ ಎಕ್ಸಾಂಪಲ್ ಹಿಯರ್ ಸಿ, ಈ ಡಯಾಗ್ರಾಮ್ ನೋಡಿದರೆ ನಿಮಗೆ, ಈ ಫಿಗರನ್ನು ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ಇದು ಮೋನೋಮರ್ ಯೂನಿಟ್ಗಳು ಅಂತ ತಿಳ್ಕೊಂಡ್ರೆ, ಈ ಮೋನೋಮರ್ ಯೂನಿಟ್ಗಳು ಒಂದಕ್ಕೊಂದು ಲೀನಿಯರ್ ಮ್ಯಾನರಲ್ಲಿ ಜಾಯ್ನ್ ಆಗಿವೆ ಒಂದಕ್ಕೊಂದು. ಸೊ ಇಟ್ ಇಸ್ ಎ ಸ್ಟ್ರೇಟ್ ಚೈನ್ ಆಫ್ ಮೋನೋಮರ್ಸ್. ಸ್ಟ್ರೇಟ್ ಚೈನ್, ಲೀನಿಯರ್ ಸ್ಟ್ರಕ್ಚರ್ ಇದೆ ಇದಕ್ಕೆ. ಸೊ ಈ ತರಹ ಸ್ಟ್ರಕ್ಚರ್ ಇರುವಂತಹ ಪಾಲಿಮರ್ಸ್ಗಳನ್ನು ನಾವು ಲೀನಿಯರ್ ಪಾಲಿಮರ್ಸ್ ಅಂತ ಕರಿತೇವೆ. ಓಕೆ, ಈ ಥರ ಸ್ಟ್ರಕ್ಚರ್ಸ್ ಇರೋ ಪಾಲಿಮರ್ಸ್ಗಳನ್ನು ನಾವು ಏನಂತ ಕರಿತೇವೆ? ಲೀನಿಯರ್ ಪಾಲಿಮರ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಬ್ರಾಂಚ್ಡ್ ಚೈನ್ ಪಾಲಿಮರ್.
ಇಲ್ಲಿ ನೋಡಿ ಲೀನಿಯರ್ ಚೈನ್ ಇದೆ, ಇದಕ್ಕೆ ಪುನಃ ಬ್ರಾಂಚಸ್ ಈ ಥರ. ಸೊ ಸ್ಟ್ರಕ್ಚರಲ್ಲಿ ಒಂದು ಪಾಲಿಮರಲ್ಲಿ ಲೀನಿಯರ್ ಚೈನ್ ಒಟ್ಟಿಗೆ ಸೈಡ್ ಚೈನ್ಗಳು ಅಥವಾ ಬ್ರಾಂಚಸ್ಗಳು ಇದ್ದರೆ ಈ ಥರ. ಸೊ ಇದನ್ನು ನಾವು ಏನಂತ ಕರಿತೇವೆ, ಈ ಥರ ಇರುವಂಥ ಪಾಲಿಮರ್ಸ್ಗಳನ್ನು ನಾವು ಬ್ರಾಂಚ್ಡ್ ಚೈನ್ ಪಾಲಿಮರ್ಸ್ ಅಂತ ಕರಿತೇವೆ, ಬ್ರಾಂಚ್ಡ್ ಚೈನ್ ಪಾಲಿಮರ್. ನೆಕ್ಸ್ಟ್ ಬರುವಂಥದ್ದು ಕ್ರಾಸ್ ಲಿಂಕ್. ಕ್ರಾಸ್ ಲಿಂಕ್ ಅಂದರೆ ಬೇರೆ ಬೇರೆ ಲೀನಿಯರ್ ಚೈನ್ಗಳ ನಡುವೆ ಲಿಂಕಿಂಗ್ ಇರುವಂಥದ್ದು. ನೋಡಿ ಇಲ್ಲಿ ಇದು ಒಂದು ಲೀನಿಯರ್ ಚೈನ್, ಇದು ಲೀನಿಯರ್ ಚೈನ್, ಇದು ಲೀನಿಯರ್ ಚೈನ್, ಇದರ ನಡುವೆ ಇಲ್ಲಿ ನೋಡಿ ಕ್ರಾಸ್ ಲಿಂಕ್ಸ್ ಇದೆ. ಒಂದು ಚೈನಿಂದ ಇನ್ನೊಂದು ಚೈನಿಗೆ ಕ್ರಾಸ್ ಲಿಂಕ್ ಆಗಿದೆ. ಸೊ ಇದು ನೆಟ್ವರ್ಕ್ ಸ್ಟ್ರಕ್ಚರ್ ಅಂತ ಕರಿತೇವೆ, ನೆಟ್ವರ್ಕ್ ಟೈಪ್ ಸ್ಟ್ರಕ್ಚರ್ ಇದೆ. ಸೊ ಈ ಥರ ಪಾಲಿಮರ್ಸ್ಗಳನ್ನು ನಾವು, ಈ ಥರ ಸ್ಟ್ರಕ್ಚರ್ ಇರುವ ಪಾಲಿಮರ್ಸ್ಗಳನ್ನು ಕ್ರಾಸ್ ಲಿಂಕ್ಡ್ ಪಾಲಿಮರ್ಸ್ ಅಂತ ಕರಿತೇವೆ. ಓಕೆ, ಸೊ ಬೇಸ್ಡ್ ಆನ್ ದ ಸ್ಟ್ರಕ್ಚರ್, ಲೀನಿಯರ್ ಪಾಲಿಮರ್, ಬ್ರಾಂಚ್ಡ್ ಚೈನ್ ಪಾಲಿಮರ್, ಕ್ರಾಸ್ ಲಿಂಕ್ಡ್ ಪಾಲಿಮರ್. We can see the examples. Okay, so linear polymer ಗೆ ನಾವು HDPE ಅನ್ನು ಕೊಡ್ಬೋದು. HDPE ಅಂದರೆ ಹೈ ಡೆನ್ಸಿಟಿ ಪಾಲಿಇಥಿಲಿನ್ ಅಂತ. ಸೊ ಈ ಹೈ ಡೆನ್ಸಿಟಿ ಪಾಲಿಇಥಿಲಿನ್ಗಳಲ್ಲಿ ಇಥಿನ್ ಮಾಲಿಕ್ಯೂಲ್ಗಳು, ಅಂದರೆ ಇಥಿನ್ ಅಂದರೆ ಇಲ್ಲಿ ಮೋನೋಮರ್, ಸೊ ಆ ಮಾಲಿಕ್ಯೂಲ್ಗಳು ಲೀನಿಯರ್ ಮ್ಯಾನರಲ್ಲಿ ಈ ಥರ ಜಾಯಿನ್ ಆಗಿ ಆ ಪಾಲಿಮರ್ ಸ್ಟ್ರಕ್ಚರನ್ನು ಕೊಡ್ತದೆ. ಸೊ ಎಕ್ಸಾಂಪಲ್ ಫಾರ್ ಲೀನಿಯರ್ ಪಾಲಿಮರ್ ಈಸ್ HDPE, ಹೈ ಡೆನ್ಸಿಟಿ ಪಾಲಿಇಥಿಲಿನ್. ನೆಕ್ಸ್ಟ್ ಬ್ರಾಂಚ್ಡ್ ಚೈನ್ ಪಾಲಿಮರ್ಗೆ ಇದರಲ್ಲೇ ಒಂದು ಮಾಡಿಫಿಕೇಷನ್ ಇದೆ. ಪಾಲಿಇಥಿಲಿನಲ್ಲಿ ಎರಡು ಟೈಪು, HDPE ಮತ್ತು LDPE ಅಂತ. LDPE ಅಂದರೆ ಲೋ ಡೆನ್ಸಿಟಿ ಪಾಲಿಇಥಿನ್. ಈ ಲೋ ಡೆನ್ಸಿಟಿ ಪಾಲಿಇಥಿಲಿನಲ್ಲಿ ಈ ಥರ ಬ್ರಾಂಚ್ಡ್ ಸ್ಟ್ರಕ್ಚರ್ಸ್ಗಳು ಬರ್ತವೆ. ಸೊ ಇದು ಎಕ್ಸಾಂಪಲ್ ಆಗ್ತದೆ. ಬ್ರಾಂಚ್ಡ್ ಚೈನ್ ಪಾಲಿಮರ್ಗೆ LDPE ಇಸ್ ಎನ್ ಎಕ್ಸಾಂಪಲ್. ಕ್ರಾಸ್ ಲಿಂಕ್ಡ್ ಪಾಲಿಮರ್, ಚೈನ್ ವಿವಿಧ ಚೈನ್ಗಳ ನಡುವೆ ಕ್ರಾಸ್ ಲಿಂಕ್ ಇರುವಂಥದ್ದು. ಎಕ್ಸಾಂಪಲ್ಸ್ ನಮಗೆ ಫಿನಾಲ್ ಫಾರ್ಮಾಲ್ಡಿಹೈಡ್ ಪಾಲಿಮರ್ಸ್ಗಳಾದ ಬೇಕಲೈಟ್ ಇರ್ಬೋದು, ಮೆಲಮಿನ್ ಇರ್ಬೋದು. ಬೇಕಲೈಟ್ ಮತ್ತು ಮೆಲಮಿನ್, ಸಾರಿ, ಬೇಕಲೈಟ್ ಮತ್ತು ಮೆಲಮಿನ್ನನ್ನು ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇವುಗಳು ಕ್ರಾಸ್ ಲಿಂಕ್ಡ್ ಪಾಲಿಮರು ಆಗಿವೆ. ಓಕೆ, ಸೊ ಬೇಸ್ಡ್ ಆನ್ ದ ಸೋರ್ಸ್ 3 types: ಲೀನಿಯರ್, ಬ್ರಾಂಚ್ಡ್ ಚೈನ್ ಆ್ಯಂಡ್ ಕ್ರಾಸ್ ಲಿಂಕ್ಡ್. ಅದಕ್ಕೆ ಎಕ್ಸಾಂಪಲ್ ಮುಂದೆ ಬರ್ತದೆ ಪುನಃ. ನೆಕ್ಸ್ಟ್ ಟೈಪ್ ಆಫ್ classification or next basis of classification is based on the mode of polymerization. ಈ ಪಾಲಿಮರೈಸೇಷನ್ ಆಗುವಂಥದ್ದು ಅಂದರೆ ಮೋನೋಮರ್ಸಿಂದ ಪಾಲಿಮರ್ ಆಗುವ ಪ್ರಕ್ರಿಯೆ ಎರಡು ರೀತಿಯ ರಿಯಾಕ್ಷನ್ಸ್ಗಳಿಂದ ಆಗ್ಬೋದು. ಒನ್ ಈಸ್ ಎಡಿಷನ್ ರಿಯಾಕ್ಷನ್. ಯು ಸ್ಟಡಿಡ್ ಅಬೌಟ್ ಎಡಿಷನ್ ರಿಯಾಕ್ಷನ್ಸ್. Addition reactions are the reactions in which the simple molecules added together to form the product. That is addition reaction. So addition polymers are those polymers in which the simple molecules, here the molecules must contain multiple bond, that is either double bond or triple bond. So they simply added together, different monomer molecules added together to form a polymer. So that is known as addition polymer. Addition polymer. Okay. Next, condensation polymers. Condensation reaction. You might have studied about condensation reaction. Condensation reaction ಅಂದರೆ ಎರಡು ಮಾಲಿಕ್ಯೂಲ್ಗಳು ಅಥವಾ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ಗಳು ಜಾಯಿನ್ ಆಗಿ ಒಂದು ಪ್ರಾಡಕ್ಟನ್ನು ಫಾರ್ಮ್ ಮಾಡೋದು. ಅದರ ಜೊತೆಗೆ ಸೈಡ್ ಪ್ರಾಡಕ್ಟ್ಸ್, ಸ್ಮಾಲ್ ಮಾಲಿಕ್ಯೂಲ್ಸ್ ಲೈಕ್ ವಾಟರ್, ಅಮೋನಿಯಾ, ಈ ಥರ ಸೈಡ್ ಅಥವಾ HCl, ಈ ಥರ ಸ್ಮಾಲ್ ಮಾಲಿಕ್ಯೂಲ್ಸ್ಗಳನ್ನು ಸೈಡ್ ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಮಾಡುವಂಥದ್ದು. ಇದು ಕಂಡೆನ್ಸೇಷನ್ ರಿಯಾಕ್ಷನ್. ದಿಸ್ ಕಂಡೆನ್ಸೇಷನ್ ಪಾಲಿಮರ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಮೋನೋಮರ್ಸ್ ಕಂಟೈನಿಂಗ್ ಬೈಫಂಕ್ಷನಲ್ ಗ್ರೂಪ್ಸ್. ಅಂದರೆ ಅಟ್ಲೀಸ್ಟ್ ಎರಡು ಫಂಕ್ಷನಲ್ ಗ್ರೂಪ್ಗಳು ಇರಬೇಕು. ಅದರಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ಗಳು ಇರುವಂತಹ ಮೋನೋಮರ್ಸ್ಗಳು ಕಂಡೆನ್ಸ್ ಆಗಿ ಆ ಫಂಕ್ಷನಲ್ ಗ್ರೂಪ್ಗಳು ಒಂದಕ್ಕೊಂದು ರಿಯಾಕ್ಟ್ ಆಗಿ ಅಲ್ಲಿ ಸ್ಮಾಲ್ ಮಾಲಿಕ್ಯೂಲ್ ಲಿಬ್ರೇಷನ್ ಆಗುವ ಮೂಲಕ ಪಾಲಿಮರ್ ಫಾರ್ಮೇಷನ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್ ಫಾರ್ ಎಡಿಷನ್ ಆ್ಯಂಡ್ ಕಂಡೆನ್ಸೇಷನ್ ಪಾಲಿಮರ್ಸ್. ಸಿ ದಿಸ್ ಇಸ್ ಈಥೀನ್.
ಈ ಈಥೀನ್ ಮಾಲಿಕ್ಯೂಲ್ CH2CH ಡಬಲ್ ಬಾಂಡ್ CH2 ಅಂದರೆ C2H4. ಇಲ್ಲಿ ಡಬಲ್ ಬಾಂಡ್ ಇದೆ, ಮಲ್ಟಿಪಲ್ ಬಾಂಡ್. ಸೊ ಈ ಈಥೀನ್ ಮಾಲಿಕ್ಯೂಲನ್ನು n ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ when polymerized undergoes polymerization reaction, that is they are heated at 350 to 570 Kelvin and at a pressure of 1000 to 2000 atmosphere using a suitable catalyst, it will polymerize, that is the addition reaction takes place. Addition ಆಗ್ತದೆ, ಈಥೀನ್ ಮಾಲಿಕ್ಯೂಲ್ಗಳು, ಇದು ಈಥೀನ್ ಮಾಲಿಕ್ಯೂಲ್ಗಳು ಆ್ಯಡ್ ಆಗ್ತವೆ, ಒಂದಕ್ಕೊಂದು ಆ್ಯಡ್ ಆಗಿ it will give CH2 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 like that the chain continues. That's why we will write its partial structure. ಈ CH2 CH2 ಅನ್ನೋ ಯೂನಿಟ್ಗಳು ರಿಪೀಟ್ ಆಗ್ತಾ ಹೋಗ್ತವೆ. ಎಷ್ಟು ಯೂನಿಟ್ಗಳಿರ್ತವೆ? n ಯೂನಿಟ್. ಇಲ್ಲಿ ಎಷ್ಟು ಮೋನೋಮರ್ಸ್ ಇದೆಯೋ ಅಷ್ಟು ಟೈಮ್ಸ್ ಇದು ರಿಪೀಟ್ ಆಗ್ತಾ ಹೋಗ್ತದೆ ಚೈನಲ್ಲಿ, ಲಾಂಗ್ ಚೈನ್, linear chain. So that is called polythene or polyethylene. So here the polythene is formed from the monomer ethene by simple addition of n number of molecules, n number of monomer molecules. Okay, so that is addition polymerization. So polythene is an example for addition polymer. ಅರ್ಥ ಆಯ್ತಲ್ವಾ? ಎಡಿಷನ್ ಪಾಲಿಮರ್ ಅಂದರೆ ಇಲ್ಲಿ ಯಾವುದೇ ಸೈಡ್ ಪ್ರಾಡಕ್ಟ್ ಬರೋದಿಲ್ಲ, ಸಿಂಪಲ್ ಆಗಿ ಏನೋ ಮೊನೋಮರ್ ಮಾಲಿಕ್ಯೂಲ್ಗಳು ಒಂದಕ್ಕೊಂದು ಆ್ಯಡ್ ಆಗ್ತಾ ಲಾಂಗ್ ಚೈನನ್ನು ಫಾರ್ಮ್ ಮಾಡ್ತವೆ. ಓಕೆ, ಸೊ ಇಲ್ಲಿ ಕಂಡೀಷನ್ ಏನು ಅಂದರೆ ಅಡಿಷನ್ ಪಾಲಿಮರೈಸೇಷನ್ ಆಗಲಿಕ್ಕೆ ಮೋನೋಮರ್ಸ್ಗಳಲ್ಲಿ ಇಲ್ಲಿ ಮಲ್ಟಿಪಲ್ ಬಾಂಡ್ ಇರಬೇಕು. ಅದು ಡಬಲ್ ಬಾಂಡ್ ಇರ್ಬೋದು ಅಥವಾ ಟ್ರಿಪಲ್ ಬಾಂಡ್ ಇರ್ಬೋದು. ಸೊ ಮಲ್ಟಿಪಲ್ ಬಾಂಡ್ ಇರುವಂತಹ ಮೋನೋಮರ್ಸನ್ನು ಯೂಸ್ ಮಾಡಿದರೆ, ಕಾರ್ಬನ್ ನಡುವೆ ಮಲ್ಟಿಪಲ್ ಬಾಂಡ್ ಇರುವಂಥ ಮೋನೋಮರ್ಸ್ ನಮಗೆ ಅಡಿಷನ್ ಪಾಲಿಮರ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ ಅಗತ್ಯ. Okay, so that is about addition polymerization. Next, condensation polymerization. This addition polymerization ಅಲ್ಲಿ ಚೈನು, ನೀವು ಮೊನೋಮರ್ಸ್ ಎಷ್ಟು ತೊಗೊಂಡಿದ್ದೀರಾ ಅಷ್ಟು ಅದರ ಆಧಾರದ ಮೇಲೆ ಚೈನ್ ಗ್ರೋತ್ ಆಗ್ತಾ ಹೋಗ್ತದೆ. ಅಂದರೆ ಮೊನೋಮರ್ಸನ್ನು ಆ್ಯಡ್ ಮಾಡ್ತಾ ಹೋದಾಗೆ ಚೈನ್ ಗ್ರೋತ್ ಆಗ್ತಾ ಹೋಗ್ತದೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಚೈನ್ ಗ್ರೋತ್ ಪಾಲಿಮರೈಸೇಷನ್. ಅಂದರೆ ಚೈನ್ ಗ್ರೋ ಆಗ್ತಾ ಹೋಗ್ತದೆ, ಚೈನ್ ಗ್ರೋತ್. ಸೊ ಕಂಟಿನ್ಯೂಸ್ ಆಗಿ ಚೈನ್ ಗ್ರೋ ಆಗ್ತಾ ಹೋಗ್ತದೆ. ದಟ್ ಈಸ್ ಕಾಲ್ಡ್ ಚೈನ್ ಗ್ರೋತ್ ಪಾಲಿಮರೈಸೇಷನ್ ಆರ್ ಚೈನ್ ಗ್ರೋತ್ ಪಾಲಿಮರ್ಸ್ ಅಂತಲೂ ಕರೀತಾರೆ, ಅಡಿಷನ್ ಪಾಲಿಮರ್ಸ್. ಓಕೆ, ಸೊ ನೆಕ್ಸ್ಟ್ ಇದು ಮೆಕ್ಯಾನಿಸಮನ್ನು ನಾವು ನೋಡೋದಾದರೆ, ಇದು ಯೂಶುವಲಿ ಅಡಿಷನ್ ಪಾಲಿಮರೈಸೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಇಲ್ಲಿ ಫಾರ್ಮೇಷನ್ ಆಫ್ ಫ್ರೀ ರ್ಯಾಡಿಕಲ್ಸ್ ಆ್ಯಸ್ ದ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್. ಸೊ ಅದು ರಿಯಾಕ್ಷನ್ ಇನಿಷಿಯೇಟ್ ಆಗುವಾಗ ಅಲ್ಲಿ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗ್ತದೆ. ಫ್ರೀ ರ್ಯಾಡಿಕಲ್ಗಳು ವೆರಿ ರಿಯಾಕ್ಟಿವ್ ಸ್ಪೀಷೀಸ್, ನಿಮ್ಗೆ ಗೊತ್ತು. ಆ ರಿಯಾಕ್ಟಿವ್ ಸ್ಪೀಷೀಸ್ಗಳು, ಫ್ರೀ ರ್ಯಾಡಿಕಲ್ಗಳು ಒಂದಕ್ಕೊಂದು ರಿಯಾಕ್ಟ್ ಆಗಿ ಪುನಃ ಅದು ಚೈನ್ ಗ್ರೋ ಆಗ್ತಾ ಹೋಗ್ತದೆ. ಲಾಸ್ಟಲ್ಲಿ ನ್ಯೂಟ್ರಲೈಸೇಷನ್ ಅಂದರೆ ಟರ್ಮಿನೇಷನ್ ರಿಯಾಕ್ಷನ್ ಆಗ್ತದೆ. ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮಲ್ಲಿ ನಮಗೆ ಅಡಿಷನ್ ಪಾಲಿಮರೈಸೇಷನ್ ಆಗುವಂಥದ್ದು. ನೆಕ್ಸ್ಟ್, ಕಂಡೆನ್ಸೇಷನ್ ಪಾಲಿಮರ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಸ್ಟೆಪ್ ಗ್ರೋತ್ ಪಾಲಿಮರ್ಸ್. ಯಾಕೆ ಸ್ಟೆಪ್ ಗ್ರೋತ್ ಪಾಲಿಮರ್ಸ್ ಅಂತ ಕರೀತಾರೆ ಅಂದರೆ, ಸ್ಟೆಪ್ ವೈಸ್ ಪಾಲಿಮರ್ ಲೆಂತ್ ಅಥವಾ ಪಾಲಿಮರ್ ಸೈಜ್ ಜಾಸ್ತಿ ಆಗ್ತಾ ಹೋಗ್ತದೆ ಇಲ್ಲಿ. ಯಾಕೆಂದರೆ ಅಡಿಷನ್ ಆಫ್ ದ ಮೊನೋಮರ್ಸ್ ಟೇಕ್ಸ್ ಪ್ಲೇಸ್ ಬೈ ಕಂಡೆನ್ಸೇಷನ್ ರಿಯಾಕ್ಷನ್ in stepwise manner. That is why it is called step growth polymer. Okay, so result of repeated condensation reactions. ಒಂದೇ ಸಲ ಆಗೋದಿಲ್ಲ, ಇಲ್ಲಿ ರಿಪೀಟೆಡ್ ಕಂಡೆನ್ಸೇಷನ್ ರಿಯಾಕ್ಷನ್. ಸೊ ಫಾರ್ ಎಕ್ಸಾಂಪಲ್, ಎರಡು ಮೋನೋಮರ್ ಮಾಲಿಕ್ಯೂಲ್, ಈಗ ಇಲ್ಲಿ PET ಅನ್ನು ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಪಾಲಿಇಥಿಲಿನ್ ಟೆರ್ಟಾಲೈಟ್, PET ಅಥವಾ ಡೆಕ್ರಾನ್ ಅಂತ ಕರಿತೇವೆ. ಈ PET ಆಗುವಾಗ ಇಲ್ಲಿ ನೋಡಿ ಎರಡು ಮೋನೋಮರ್ಸ್ ಇದೆ, ಒಂದು ಇಥಿಲಿನ್ ಗ್ಲೈಕಾಲ್, ಇನ್ನೊಂದು ಟೆರ್ಟಾಲಿಕ್ ಆ್ಯಸಿಡ್. ಈ ಇಥಿಲಿನ್ ಗ್ಲೈಕಾಲಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ ಇದೆ ನೋಡಿ. OH ಗ್ರೂಪ್, ಇಲ್ಲಿ ಫಂಕ್ಷನಲ್ ಗ್ರೂಪ್, ಆಲ್ಕಹಾಲಿಕ್ ಗ್ರೂಪ್. ಸೊ ಎರಡು ಫಂಕ್ಷನಲ್ ಗ್ರೂಪ್, ಬೈ ಫಂಕ್ಷನಲ್. ಟೆರ್ಟಾಲಿಕ್ ಆ್ಯಸಿಡಲ್ಲಿ ನೋಡಿ, ಇದು ಫಂಕ್ಷನಲ್ ಗ್ರೂಪ್ 1 2 COH, ಎರಡು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫಂಕ್ಷನಲ್ ಗ್ರೂಪ್ಗಳಿವೆ. ಸೊ ಈ ಫಂಕ್ಷನಲ್ ಗ್ರೂಪ್ಗಳು ಅಂದರೆ OH ಗ್ರೂಪ್ ಮತ್ತು ಆ್ಯಸಿಡಿಕ್ ಗ್ರೂಪ್, ಕಾರ್ಬಾಕ್ಸಿಲಿಕ್ ಗ್ರೂಪ್. So they interact, they undergo condensation with the liberation of water molecule, with the elimination of water molecule. So ಈ ಎರಡು ಫಂಕ್ಷನ್ ಗ್ರೂಪ್ಗಳು ಇಂಟರಾಕ್ಟ್ ಆಗಿ ಕಂಡೆನ್ಸೇಷನ್ ಆಗಿ ವಾಟರ್ ಮಾಲಿಕ್ಯೂಲನ್ನು ಪ್ರೊಡ್ಯೂಸ್ ಮಾಡ್ತವೆ. ಹಾಗೆ ಅಲ್ಲಿ ಎಸ್ಟರ್ ಲಿಂಕೇಜ್ ನೋಡಿ, COOC, COO ಲಿಂಕೇಜ್,
ಎಸ್ಟರ್ ಲಿಂಕೇಜನ್ನು ಫಾರ್ಮ್ ಮಾಡ್ತವೆ. ಓಕೆ, ಸೊ ಇದು ಒಂದು ಮಾಲಿಕ್ಯೂಲ್, ಒಂದು ಇಥಿಲಿನ್ ಗ್ಲೈಕಾಲ್, ಇನ್ನೊಂದು ಟೆರ್ಟಾಲಿಕ್ ಆ್ಯಸಿಡ್ ಇದ್ದಾಗ ಒಂದು ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗ್ತದೆ. ಸೊ ಚೈನ್ ಏನಾಯಿತು, ಗ್ರೋ ಆಯಿತು, ಒಂದು ಕಂಡೆನ್ಸೇಷನ್ ರಿಯಾಕ್ಷನ್. ಪುನಃ ಇನ್ನೊಂದು ಇಥಿಲಿನ್ ಗ್ಲೈಕಾಲ್ ಮಾಲಿಕ್ಯೂಲ್ ಈ ಒಂದು ಫಂಕ್ಷನಲ್ ಗ್ರೂಪ್ ಜೊತೆ, ಅಂದರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಜೊತೆ ಕಂಡೆನ್ಸೇಷನ್ ರಿಯಾಕ್ಷನ್ ಆಗಿ ಪುನಃ ಒಂದು ಇಥಿಲಿನ್ ಗ್ಲೈಕಾಲ್ ಆ್ಯಡ್ ಆಗ್ತದೆ. ಆ ಇಥಿಲಿನ್ ಗ್ಲೈಕಾಲ್ಗೆ ಪುನಃ ಒಂದು ಕಂಡೆನ್ಸೇಷನ್ ರಿಯಾಕ್ಷನ್ ಟೆರ್ಟಾಲಿಕ್ ಆ್ಯಸಿಡ್ ಜೊತೆಗಾಗಿ ಪುನಃ ಚೈನ್ ಗ್ರೋ ಆಗ್ತಾ ಹೋಗ್ತದೆ ಸ್ಟೆಪ್ ವೈಸ್ ಮ್ಯಾನರಲ್ಲಿ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸ್ಟೆಪ್ ಗ್ರೋತ್ ಪಾಲಿಮರೈಸೇಷನ್. ಸೊ ಇದು ಒಂದು ಎಕ್ಸಾಂಪಲ್ ಅದಕ್ಕೆ, ಸ್ಟೆಪ್ ಗ್ರೋತ್ ಪಾಲಿಮರ್ ಅಥವಾ ಕಂಡೆನ್ಸೇಷನ್ ಪಾಲಿಮರ್ಗೆ. ಸೊ ethylene glycol and tetralic acid are the monomers here. They undergo condensation reaction, n number of ethylene glycol molecule and n number of tetralic acid molecules undergo condensation reactions with the liberation of water molecule. Would you like to take a refreshment? Huh? Would you like to take a refreshment? We have a tea break. I had kept it in a parcel. Come sir. Come. Bani. Adili. Bani. Hage. Parcel ಇಟ್ಟಿದ್ದೇನೆ, ಅದು ಹಾಗೆ. ಸರಿ. ಇಲ್ಲಿವರೆಗೆ ಆಗಿದೆ ಅಲ್ಲ ನಾನು ಮಾತು. parcel. ಸರಿ. ಟೈಮಿಂಗ್ ಸ್ಟೋರ್ ಎಷ್ಟು 20 minutes. Okay, next homopolymer and copolymer. ಸೊ ನಾವು ಎರಡು ರೀತಿಯ ಪಾಲಿಮರ್ಸ್ಗಳನ್ನು ನೋಡ್ಬೋದು, ಹೋಮೋಪಾಲಿಮರ್ಸ್ಗಳು, ಕೋಪಾಲಿಮರ್ಸ್ಗಳು. ಹೋಮೋಪಾಲಿಮರ್ಸ್ ಅಂದರೆ ಏನು? ಹೋಮೋಪಾಲಿಮರ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಮರ್ಸ್ ಇನ್ ವಿಚ್ ದೇ ಕಂಟೈನ್ ಸೇಮ್ ಟೈಪ್ ಆಫ್ ಮೋನೋಮರ್ಸ್. ಅಂದರೆ ಎಲ್ಲ ಮೋನೋಮರ್ ಯೂನಿಟ್ಗಳು ಒಂದೇ ರೀತಿಯ ಮೋನೋಮರ್ಸ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಪಾಲಿಥಿನ್. ಸೊ ಪಾಲಿಥಿನ್ನನ್ನು ತಗೊಂಡ್ರೆ ಇಲ್ಲಿ ಯಾವುದು ಮೋನೋಮರ್? ಈಥೀನ್ ಈಸ್ ದ ಮೋನೋಮರ್. ಸೊ ಈಥೀನ್ ಓನ್ಲಿ ಒನ್ ಟೈಪ್ ಆಫ್ ಮೋನೋಮರ್ ಈಸ್ ಪ್ರೆಸೆಂಟ್. ಓನ್ಲಿ one type of monomer is present. Okay, so it is a homopolymer. ಇದು ಹೋಮೋಪಾಲಿಮರ್ ಅಂದರೆ ಯಾವ ಪಾಲಿಮರ್ ಮಾಲಿಕ್ಯೂಲಲ್ಲಿ ಸೇಮ್ ಅಂದರೆ ಒಂದೇ ರೀತಿಯ ಮೋನೋಮರ್ಸ್ಗಳು. ಈಗ ಇದು ಎಕ್ಸಾಂಪಲ್ ಎ ಎ ಎ ಎ ಈ ಥರ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಈ ಥರ ಪಾಲಿಮರ್ಸನ್ನು ನಾವು ಹೋಮೋಪಾಲಿಮರ್ ಅಂತ ಕರೀತೇವೆ. ಸಚ್ ಟೈಪ್ ಆಫ್ ಪಾಲಿಮರೈಸೇಷನ್ ಈಸ್ ಕಾಲ್ಡ್ ಹೋಮೋಪಾಲಿಮರೈಸೇಷನ್. ನೆಕ್ಸ್ಟ್ ಕೋಪಾಲಿಮರ್. ಇನ್ನು ಕೆಲವು ಪಾಲಿಮರ್ಸ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ರೀತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇರ್ಬೋದು. ಯೂಶ್ವಲಿ ಎರಡು ಮೋನೋಮರ್ಸ್ಗಳು, ಎರಡು ಬೇರೆ ಬೇರೆ ರೀತಿಯ ಮೋನೋಮರ್ಸ್ಗಳು, ಬೇರೆ ಬೇರೆ ಮೋನೋಮರ್ಸ್ಗಳು ಇಲ್ಲಿ ಪಾಲಿಮರೈಸೇಷನ್ ಆಗುವ ಮೂಲಕ ಅದು ಪಾಲಿಮರ್ಸನ್ನು ಫಾರ್ಮ್ ಮಾಡ್ತದೆ. ಸೊ ದಟ್ ಪಾಲಿಮರ್ ಈಸ್ ನೋನ್ ಆ್ಯಸ್ ಕೋಪಾಲಿಮರ್. ಸೊ ವಾಟ್ ಈಸ್ ಕೋಪಾಲಿಮರ್? ದ ಪಾಲಿಮರ್ ಆರ್ ಕೋಪಾಲಿಮರೈಸೇಷನ್ ಈಸ್ ನಥಿಂಗ್ ಬಟ್ ದ ಪಾಲಿಮರೈಸೇಷನ್ ರಿಯಾಕ್ಷನ್ between different types of monomer units, different types of monomer molecules. ಈಗ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಎ ಬಿ ಎ ಬಿ ಎ ಬಿ ಈ ಥರ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇಲ್ಲಿ ಎರಡು ಟೈಪ್ ಮೋನೋಮರ್ಸ್ ಇದೆ ಅಲ್ವಾ? ಸೊ ಹಾಗಾಗಿ ಇದು ಕೋಪಾಲಿಮರ್. ಸೊ ಹೋಮೋಪಾಲಿಮರ್ ಅಂದರೆ ದ ಪಾಲಿಮರ್ಸ್ ವಿಚ್ ಕಂಟೈನ್ ಓನ್ಲಿ ಒನ್ ಟೈಪ್ ಆಫ್ ಮೋನೋಮರ್ ಯೂನಿಟ್ಸ್. Copolymers are the polymers which contain two or more types of monomer units are called copolymers. Okay, then the process is called copolymerization. We can see here examples. Okay, ethene already ನಾನು ಹೇಳಿದೆ. ethene only one type of monomer ಇದೆ. ಇದು polymerization under suitable condition ನಲ್ಲಿ polymerization ಆಗ್ತದೆ. So it will give a polymer polythene. So it is a homopolymer, an example for homopolymer. Next here see 1,3-butadiene a monomer. 1,3-butadiene ಯಾಕೆಂದರೆ 4 ಕಾರ್ಬನ್ಸ್ ಇದೆ, ಫಸ್ಟ್ ಮತ್ತು ಥರ್ಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ. ಸೊ 1,3-ಬ್ಯೂಟಾಡೈಯೀನ್ ಅದು IUPAC ಇದೆ. ಆ್ಯಂಡ್ ಸ್ಟೈರಿನ್ ಇದು ಸ್ಟೈರಿನ್ ಮಾಲಿಕ್ಯೂಲ್. ಸೊ ಈ ಎರಡೂ ರೀತಿಯ ಮೊನೋಮರ್ಗಳು ಪಾಲಿಮರೈಸೇಷನ್ ರಿಯಾಕ್ಷನ್ ಆಗುವ ಮೂಲಕ ಇಟ್ ವಿಲ್ ಗಿವ್ ಎ ಪಾಲಿಮರ್.
ದಿಸ್ ಪಾಲಿಮರ್ ಈಸ್ ನೌನ್ ಆಸ್ ಬ್ಯೂನಾ ಎಸ್. ಬ್ಯೂನಾ ಎಸ್ ಅಂತ ಕರೀತೇವೆ ಇಲ್ಲಿ. ಸೊ ಇಲ್ಲಿ BU ಸ್ಟ್ಯಾಂಡ್ಸ್ ಫಾರ್ ಬ್ಯೂಟಾಡೈನ್ ಮಾಲಿಕ್ಯೂಲ್. Na stands for this polymerization takes place in the presence of sodium, that's why it is Na. S stands for styrene. ಸೊ ಇಲ್ಲಿ ನೋಡಿ ಎರಡು ರೀತಿಯ ಮೋನೋಮರ್ಸ್ಗಳು ಯೂಸ್ ಆಗ್ತಾ ಇದ್ದಾವೆ. ಒಂದು 1,3-ಬ್ಯೂಟಾಡೈನ್, ಇನ್ನೊಂದು ಸ್ಟೈರಿನ್. ಸೊ ಹಾಗಾಗಿ ಈ ಬ್ಯೂನಾ ಎಸ್ ಅನ್ನೋದು ಯಾವ ರೀತಿಯ ಪಾಲಿಮರ್ ಆಗ್ತದೆ? ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕೋಪಾಲಿಮರ್. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕೋಪಾಲಿಮರ್. ಓಕೆ, ಇದೆ ಇಲ್ಲಿ ಪಾಲಿಥೀನ್ ಅನ್ನೋದು ಓನ್ಲಿ ಒನ್ ಟೈಪ್ ಆಫ್ ಮೋನೋಮರ್ ಈಸ್ ಪ್ರೆಸೆಂಟ್. ಈಥೀನ್ ಮಾಲಿಕ್ಯೂಲ್ಸ್ಗಳು ಮಾತ್ರ ಇಲ್ಲಿ ಮೋನೋಮರ್ಸ್ಗಳಾಗಿವೆ. ಹಾಗಾಗಿ ಇದು ಹೋಮೋಪಾಲಿಮರ್. ಸೊ ಹೋಮೋಪಾಲಿಮರ್ ಮತ್ತು ಕೋಪಾಲಿಮರ್ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಹೋಮೋಪಾಲಿಮರಲ್ಲಿ ಒಂದೇ ರೀತಿಯ ಮೋನೋಮರ್ಸ್ಗಳು ಇರ್ತವೆ. ಕೋಪಾಲಿಮರ್ಸಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು, ಯೂಶ್ವಲಿ ಎರಡು ರೀತಿಯ ಮೋನೋಮರ್ಸ್ಗಳು ಯೂನಿಟ್ಗಳು ಇರ್ತವೆ. ಸೊ ಇದು ಡಿಫ್ರೆನ್ಸ್. ಎಕ್ಸಾಂಪಲು ಎರಡಕ್ಕೂ, ಇದು ಪಾಲಿಥೀನ್ ಅನ್ನೋದು ಹೋಮೋಪಾಲಿಮರ್ಗೆ ಎಕ್ಸಾಂಪಲ್ ಆದರೆ ಬ್ಯೂನೈಸ್ ಅನ್ನೋದು ಕೋಪಾಲಿಮರ್ಗೆ ಎಕ್ಸಾಂಪಲ್. ಮುಂದೆ ಅನೇಕ ರೀತಿಯ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ಇಲ್ಲಿ ಇಥಿಲಿನ್ ಗ್ಲೈಕಾಲ್ ಆಲ್ರೆಡಿ ನಾವು ನೋಡಿದ್ವಿ. ಇಥಿಲಿನ್ ಗ್ಲೈಕಾಲ್ ಮತ್ತು ಟೆರ್ಟಾಲಿಕ್ ಆ್ಯಸಿಡ್ ಎರಡು ರೀತಿಯ ಮೋನೋಮರ್ಸ್ಗಳು ಪಾಲಿಮರೈಸೇಷನ್ ಆಗಿ ಇಟ್ ವಿಲ್ ಗಿವ್ PET, ಪಾಲಿ ಇಥಿಲಿನ್ ಟೆರ್ಟಾಲೈಟ್ ಆರ್ ಡೆಕ್ರಾನ್ ಅಂತ ಕರಿತೇವೆ. ಸೊ ಈ ಡೆಕ್ರಾನ್ ಅನ್ನೋದು ಕಮರ್ಷಿಯಲ್ ನೇಮ್. ಓಕೆ, ಸೊ ದಿಸ್ ಈಸ್ ಎ ಹೋಮೋಪಾಲಿಮರ ಕೋಪಾಲಿಮರ. ಇದು ಯಾವುದಕ್ಕೆ ಎಕ್ಸಾಂಪಲ್? ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕೋಪಾಲಿಮರ್. ಯಾಕೆ? ಇಟ್ ಇಸ್ ಎ ವೈ ಇಟ್ ಈಸ್ ಎ ಕೋಪಾಲಿಮರ್? ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಟೂ ಟೈಪ್ಸ್ ಆಫ್ ಮೋನೋಮರ್ಸ್. ಎರಡು ರೀತಿಯ ಮೋನೋಮರ್ಸ್ಗಳಿವೆ, ಇಥಿಲಿನ್ ಗ್ಲೈಕಾಲ್ ಮತ್ತು ಟೆರ್ಟಾಲಿಕ್ ಆ್ಯಸಿಡ್ ಅಂತ ಎರಡು ರೀತಿಯ ಮೋನೋಮರ್ಸ್ಗಳು ಇದರಲ್ಲಿ ಇರೋದ್ರಿಂದ ಇಟ್ ಇಸ್ ಎ ಕೋಪಾಲಿಮರ್. ಓಕೆ, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಸಮ್ ಎಕ್ಸಾಂಪಲ್ಸ್ ಆಫ್ ಪಾಲಿಮರ್ಸ್. ಸೊ ಇಲ್ಲಿ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನೋಡ್ತೇವೆ. ಇಲ್ಲಿ ಪಾರ್ಷಿಯಲ್ ಸ್ಟ್ರಕ್ಚರ್ಸ್ಗಳನ್ನು ನಾವು ನೋಡ್ಬೋದು. ಟೆರಿಲಿನ್ ಅಥವಾ PET ಅಥವಾ ಡೆಕ್ರಾನ್, ಮೂರು ಒಂದೇ ಹೆಸರು, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಟೆರಿಲಿನ್ ಅಂತ ಕರಿತೇವೆ, ಅಥವಾ ಪಾಲಿ ಇಥಿಲಿನ್ ಟೆರ್ಟಾಲೈಟ್ ಅಂತ ಕರಿತೇವೆ, ಅಥವಾ ಕಮರ್ಷಿಯಲಿ ಇದನ್ನು ಡೆಕ್ರಾನ್ ಅಂತ ಕರಿತೇವೆ. ಸೊ ಇದು ಅದರ ಸ್ಟ್ರಕ್ಚರ್. ಇಟ್ ಈಸ್ ಮೇಡ್ ಅಪ್ ಆಫ್ ಇಥಿಲಿನ್ ಗ್ಲೈಕಾಲ್ ಆ್ಯಂಡ್ ಟೆರ್ಟಾಲಿಕ್ ಆ್ಯಸಿಡ್ ಮೋನೋಮರ್ಸ್. ವಾಟ್ ಆರ್ ದ ಮೋನೋಮರ್ಸ್ ಆಫ್ PET ಆರ್ ಟೆರಿಲಿನ್ ಆರ್ ಡೆಕ್ರಾನ್ ಅಂತ ಕೇಳಿದರೆ ಯಾವುದು? ಎರಡು ರೀತಿಯ ಮೋನೋಮರ್ಸ್ಗಳಿವೆ, ಇಥಿಲಿನ್ ಗ್ಲೈಕಾಲ್ ಆ್ಯಂಡ್ ಟೆರ್ಟಾಲಿಕ್ ಆ್ಯಸಿಡ್. ಓಕೆ, so that is about one example. Another example, very well known example, nylon 66. ಈ ನೈಲಾನ್ 66 ಅನ್ನೋದು ಇನ್ನೊಂದು ಪಾಲಿಮರ್. ಸೊ ಇದು ಈಗ ಟೆರಿಲಿನ್ ಕಂಡೆನ್ಸೇಷನ್ ಪಾಲಿಮರ್ಗೆ ಎಕ್ಸಾಂಪಲ್. ಯಾಕೆಂದರೆ ಇಲ್ಲಿ ಎರಡು ಮೋನೋಮರ್ಸ್ಗಳು ಕಂಡೆನ್ಸೇಷನ್ ರಿಯಾಕ್ಷನ್ ಆಗುವ ಮೂಲಕ ಪಾಲಿಮರನ್ನು ಫಾರ್ಮ್ ಮಾಡ್ತವೆ. ಸಿಮಿಲರ್ಲಿ ನೈಲಾನ್ 66 ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್ ಪಾಲಿಮರ್. ಇದು ಕೂಡ ಕಂಡೆನ್ಸೇಷನ್ ಪಾಲಿಮರ್ಗೆ ಒಂದು ಎಕ್ಸಾಂಪಲ್. ಇಲ್ಲಿ ಎರಡು ಮೋನೋಮರ್ ಯೂನಿಟ್ಗಳಿವೆ, ಇದೊಂದು ಇದೊಂದು. ಹಾಗಾದರೆ ಯಾವುದು ಇದು? ಹೆಕ್ಸಾಮಿಥಿಲಿನ್. CH2 6 ಟೈಮ್ಸ್ ಇದೆ, ಹೆಕ್ಸಾಮಿಥಿಲಿನ್. ಇಲ್ಲಿ NH2 ಇರ್ತದೆ, ಹೆಕ್ಸಾಮಿಥಿಲಿನ್ ಡಯಮೀನ್. ಇಟ್ಸ್ ಅ ಒನ್ ಮೋನೋಮರ್, ಹೆಕ್ಸಾಮಿಥಿಲಿನ್ ಡಯಮೀನ್. ಇನ್ನೊಂದು ನೋಡಿ, CH2 4 ಟೈಮ್ಸ್, COOH ಅದು ಕಂಬೈನ್ ಆಗುವಾಗ ಈ ಫಾರ್ಮ್ ಆಗ್ತದೆ. ಸೊ ಇಲ್ಲಿ ಹಿಯರ್ ಇಟ್ ಈಸ್ ಅಡಿಪಿಕ್ ಆ್ಯಸಿಡ್, CH2 4 ಟೈಮ್ಸ್ COH, ಅಡಿಪಿಕ್ ಆ್ಯಸಿಡ್. ಸೊ ಹೆಕ್ಸಾಮಿಥಿಲಿನ್ ಡೈಮೀನ್ ಮತ್ತು ಅಡಿಪಿಕ್ ಆ್ಯಸಿಡ್ ಅನ್ನೋದು ಈ ಪಾಲಿಮರಿನ ಮೋನೋಮರ್ ಯೂನಿಟ್ಗಳು. ಸೊ ಇಲ್ಲಿ CONH ಬಾಂಡ್ ಫಾರ್ಮ್ ಆಗ್ತದೆ, ಅಂದರೆ ಅಮೈಡ್ ಲಿಂಕೇಜ್ ಫಾರ್ಮ್ ಆಗ್ತದೆ. ಸೊ ಇವುಗಳನ್ನು ಈ ಥರ ಅಮೈಡ್ ಲಿಂಕೇಜ್ ಇರುವ ಪಾಲಿಮರ್ಸ್ಗಳನ್ನು ಪಾಲಿ ಅಮೈಡ್ಸ್ಗಳು ಅಂತ ಕರಿತೇವೆ. ಇಲ್ಲಿ ಎಸ್ಟರ್ ಲಿಂಕೇಜಸ್ ಇದೆ, ಇವುಗಳನ್ನು ಪಾಲಿ ಎಸ್ಟರ್ಸ್ಗಳು ಅಂತ ಕರಿತೇವೆ, ಪಾಲಿಎಸ್ಟರ್ ಅಂತ ಕರಿತೇವೆ. ಇದು ಪಾಲಿ ಅಮೈಡ್. ಇದು ಎರಡೂ ಕೂಡ ಕಂಡೆನ್ಸೇಷನ್ ಪಾಲಿಮರ್ಸ್ಗಳೇ. ಇಲ್ಲಿ ಎಸ್ಟರ್ ಲಿಂಕೇಜ್ ಫಾರ್ಮ್ ಆಗಿದೆ, ಎಸ್ಟರ್ ಫಾರ್ಮೇಷನ್ ಆಗಿದೆ, ಸೊ ಇಟ್ ಈಸ್ ಪಾಲಿಎಸ್ಟರ್. ಹಿಯರ್ ಅಮೈಡ್ ಈಸ್ ಫಾರ್ಮ್ಡ್, ಅಮೈಡ್ ಲಿಂಕೇಜ್ ಈಸ್ ಫಾರ್ಮ್ಡ್, ಇಟ್ ಈಸ್ ಪಾಲಿ ಅಮೈಡ್. ಈಗ ನೈಲಾನ್ 66 ಯಾಕೆ? ನಂಬರ್ಸ್ ಏನು ಇಂಡಿಕೇಟ್ ಮಾಡ್ತದೆ ಇಲ್ಲಿ? ಸಿ ಹಿಯರ್ 6 number of carbon atoms in one monomer, and here also 6 number of carbon atoms in another monomer. So 6 represents the number of carbon atoms in the two monomer units. Okay, so that is why it is called nylon 66. ಇನ್ನೊಂದು ನೈಲಾನ್ 6 ಅಂತ ಇನ್ನೊಂದು ಪಾಲಿಮರ್ ಇದೆ. It is made up of only one
monomer that is caprolactam. Let us see later. Okay, caprolactam ಅನ್ನೋ ಒಂದು monomer cyclic ಸ್ಟ್ರಕ್ಚರ್ ಇದೆ, ಅದರಿಂದ ಆಗುವಂಥದ್ದು ಇಲ್ಲಿ 6 ಕಾರ್ಬನ್ ಆಟಮ್ಸ್ ಮಾತ್ರ ಇದೆ. ಸೊ ಇದು ನೈಲಾನ್ 6. ಓಕೆ, ಸೊ ಇಟ್ಸ್ ಆಲ್ಸೋ ಎ ಕಂಡೆನ್ಸೇಷನ್ ಪಾಲಿಮರ್. ನೆಕ್ಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್, ಈಗ 3 ರೀತಿಯ ಕ್ಲಾಸಿಫಿಕೇಶನ್ ಅನ್ನು ನೋಡಿದ್ವಿ. 4ನೇ ರೀತಿಯ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಮೊಲಿಕ್ಯುಲರ್ ಫೋರ್ಸಸ್. ದೇರ್ ಆರ್ 4 types of polymers, 4 classes of polymers under this category: elastomers, fibers, thermoplastic polymers and thermosetting polymers. ಓಕೆ, ಸೊ ಇಲ್ಲಿ ಮಾಲಿಕ್ಯುಲರ್ ಫೋರ್ಸಸ್ಸಲ್ಲಿ ವ್ಯತ್ಯಾಸ ಇರ್ತದೆ. ಫಸ್ಟ್ ಲೆಟ್ ಅಸ್ ಸಿ ಎಲಾಸ್ಟೋಮರ್ಸ್. ಎಲಾಸ್ಟೋಮರ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಮರ್ಸ್ ವಿಚ್ ಹ್ಯಾವ್ ಇಲಾಸ್ಟಿಕ್ ಪ್ರಾಪರ್ಟೀಸ್. ಇಲಾಸ್ಟಿಕ್ ಪ್ರಾಪರ್ಟಿ ಇರುವಂತಹ ಪಾಲಿಮರ್ಗಳು, ರಬ್ಬರ್ಗಳು, ನ್ಯಾಚುರಲ್ ರಬ್ಬರ್ ಹೌದು, ಸಿಂಥೆಟಿಕ್ ರಬ್ಬರ್ಸ್ಗಳು, ಇಲಾಸ್ಟಿಕ್ ಪ್ರಾಪರ್ಟಿ ಇರ್ತದೆ ಅವುಗಳಿಗೆ. ಇಲಾಸ್ಟಿಕ್ ಪ್ರಾಪರ್ಟಿ ಅಂದರೆ ನೀವು ಓದಿರ್ತೀರಿ, ಇಲಾಸ್ಟಿಸಿಟಿ. ವಾಟ್ ಈಸ್ ಇಲಾಸ್ಟಿಸಿಟಿ? ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಏನು, ನೀವು ಫೋರ್ಸನ್ನು ಹಾಕಿದಾಗ ಅದು ಎಲಾಂಗೇಟ್ ಆಗ್ತದೆ, ಪುನಃ ಫೋರ್ಸನ್ನು ರಿಲೀಸ್ ಮಾಡಿದರೆ ದೇ ಕಮ್ ಟು ದ ನಾರ್ಮಲ್ ಸ್ಟೇಟ್, ನಾರ್ಮಲ್ ಕಂಡೀಷನ್. ಸೊ ದಟ್ ಈಸ್ ಇಲಾಸ್ಟಿಕ್ ಪ್ರಾಪರ್ಟಿ. ಸೊ ಇಲಾಸ್ಟಿಕ್ ಪ್ರಾಪರ್ಟಿ ಇರುವಂಥ ಪಾಲಿಮರ್ಗಳು. ಇಲ್ಲಿ ಯಾಕೆ ಇಲಾಸ್ಟಿಕ್ ಪ್ರಾಪರ್ಟಿ ಇರ್ತದೆ ಈ ಪಾಲಿಮರ್ಸ್ಗಳಿಗೆ? ದೇ ಹ್ಯಾವ್ ವೆರಿ ವೀಕ್ van der Waals ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಡಿಫರೆಂಟ್ ಪಾಲಿಮರ್ ಚೈನ್ಸ್, so that they will break when you apply the force. Okay, so example, ಇದೆಲ್ಲ ಎಕ್ಸಾಂಪಲ್ ನೋಡಿ. ನ್ಯಾಚುರಲ್ ರಬ್ಬರ್, ಇದು ನ್ಯಾಚುರಲ್ ರಬ್ಬರ್ ಸ್ಟ್ರಕ್ಚರ್. ಬ್ಯೂನಾ ಎಸ್, ಬ್ಯೂನಾ ಎನ್ ಅಂತ ಇನ್ನೊಂದಿದೆ, ಇದು 1,3-ಬ್ಯೂಟಾಡೈನ್ ಮತ್ತು ಅಕ್ರೆಲೋನೈಟ್ರೈಲ್ ಮೋನೋಮರ್ಸ್ಗಳಿಂದ ಆಗುವಂಥದ್ದು ಪಾಲಿಮರ್, ಬ್ಯೂನಾ ಎನ್ ಅಂತ ಕರಿತೇವೆ. ಇನ್ನೊಂದು ನಿಯೋಪ್ರಿನ್, ಕ್ಲೋರೋಪ್ರಿನ್ ಅನ್ನೋ ಮೋನೋಮರಿಂದ ಫಾರ್ಮ್ ಆಗುವಂಥ ಒಂದು synthetic rubber, it is called neoprene. These are all examples for elastomers, elastic property ಇರುವಂತಹ ಪಾಲಿಮರ್ಸ್ಗಳು ಇವು. ಓಕೆ, ಸೊ ರಿಮೆಂಬರ್ ದ ಎಕ್ಸಾಂಪಲ್ಸ್: elastomers, ಬ್ಯೂನಾ ಎಸ್, ಬ್ಯೂನಾ ಎನ್, ನ್ಯಾಚುರಲ್ ರಬ್ಬರ್, ನಿಯೋಪ್ರಿನ್. ಸೊ ಇವುಗಳನ್ನು ನಾವು ಏನು elastomers ಅಂತ ಕರಿಬಹುದು. ದೇ ಹ್ಯಾವ್ elastic properties. ಓಕೆ, ಲೆಟ್ ಅಸ್ ಸಿ ನೆಕ್ಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್, ಫೈಬರ್ಸ್. ಫೈಬರ್ಸ್ ಅಂದ್ರೇನು? ಫೈಬರ್ಸ್ ಆರ್ ಥ್ರೆಡ್ ಫಾರ್ಮಿಂಗ್ ಸಾಲಿಡ್ಸ್. ಥ್ರೆಡ್ ತರಹ ಇರುವಂಥ ಸ್ಟ್ರಕ್ಚರ್ಸ್ಗಳು ಫೈಬರ್ಸ್ ಅಂತ ಕರೀತೇವೆ. ಸೊ ದೀಸ್ ಪಾಲಿಮರ್ಸ್ ಕ್ಯಾನ್ ಬಿ ಎಲಾಂಗೇಟೆಡ್ ಇಂಟು ಲಾಂಗ್ ಥಿನ್ ಥ್ರೆಡ್ಸ್. These polymers can be elongated into long thin threads. Okay, fibers have very high tensile strength and high modulus. Okay, so which means they are very strong. ಇವುಗಳನ್ನು ಫೈಬರ್ಸ್ಗಳು ಅಂತ ಕರಿತೇವೆ. ಯಾಕೆ ಅವು ಸ್ಟ್ರಾಂಗ್ ಅಂದರೆ ಅವುಗಳಲ್ಲಿ ನೋಡಿ ಫೋರ್ಸಸ್, ಒಂದು ಚೈನಿಗೂ ಇನ್ನೊಂದು ಚೈನಿಗೂ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಲಿಂಕೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟ್ರಾಂಗ್ ಇಂಟ್ರಾಕ್ಷನ್ ಇರ್ಬೋದು. ಸೊ ಆದ್ದರಿಂದ ಅವುಗಳು ವೆರಿ ಹೈ ಟೆನ್ಸೈಲ್ ಸ್ಟ್ರೆಂತ್ ಇರ್ತದೆ ಅವುಗಳಿಗೆ. ಸೊ ಎಕ್ಸಾಂಪಲ್ ಪಾಲಿಯೆಸ್ಟರ್ ಇರ್ಬೋದು, ನೈಲಾನ್ 6 ನೈಲಾನ್ ಥ್ರೆಡ್ ರೂಪ್ ಫಾರ್ಮಲ್ಲಿ ಇರ್ತದೆ, ಫೈಬರ್ ಫಾರ್ಮಲ್ಲಿ ಇರ್ತದೆ. ಓಕೆ, ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಫೈಬರ್. ಮಾಲಿಕ್ಯುಲರ್ ಫೋರ್ಸಸ್ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡೋದಾದರೆ ಈ ಫೈಬರ್ಸ್ ಅನ್ನೋದರಲ್ಲಿ ನೈಲಾನ್ ಬರ್ತದೆ, ಪಾಲಿಸ್ಟರ್ಸ್ ಬರ್ತದೆ. ಪಾಲಿಸ್ಟರ್ ಅಂದರೆ ಟೆರಿಲಿನ್ ಇರ್ಬೋದು. ಓಕೆ, ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಫೈಬರ್ಸ್. ದೇ ವಿಚ್ ಆರ್ thread forming solids or thread forming polymers, thread like polymers. Okay, next thermoplastic polymers. Plastic ನಾವು ಯೂಶುವಲಿ ನಾವು ಏನು ಕರಿತೇವೆ, ಎಲ್ಲ ರೀತಿಯ ಪಾಲಿಮರ್ಸ್ಗಳಿಗೂ ಪ್ಲಾಸ್ಟಿಕ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಯಾವುದು ಹಾಗಾದರೆ ಥರ್ಮೋಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ಸ್? ಪ್ಲಾಸ್ಟಿಸಿಟಿ ಅಥವಾ ಪ್ಲಾಸ್ಟಿಕ್ ಪ್ರಾಪರ್ಟಿ. ಥರ್ಮೋಪ್ಲಾಸ್ಟಿಕ್ ಅಂದರೆ they are the polymers which can be remolded. When you apply heat, they become soft. When they are cooled, they become again hard. So softening and cooling can be repeated so that their shapes can be changed, they can be remolded. Such polymers are called thermoplastics. Thermoplastics anta kariteve. Okay, so intermolecular forces are intermediate in strength compared to the elastomers and fibers. Elastomers alli intermolecular forces tumba weak irtade, fibers alli intermolecular forces are very strong. So ivugalalli thermoplastics galalli intermolecular forces are intermediate in strength in comparison to the fibers ಮತ್ತೆ elastomers. And when they are heated,
chain can move fast each other so that sample becomes less rigid. ಸೊ ಇವುಗಳನ್ನು ಹೀಟ್ ಮಾಡಿದಾಗ ಇವುಗಳ ಚೈನ್ಗಳು ಏನಾಗ್ತದೆ, ದೇ ಕ್ಯಾನ್ ಮೂವ್ ಫಾಸ್ಟ್ ಅಪ್ ಈಚ್ ಅದರ್ so that they become less rigid. Also, chemical nature of these plastics does not get altered. ಇವುಗಳ ಕೆಮಿಕಲ್ ಪ್ರಾಪರ್ಟೀಸ್ಗಳಲ್ಲಿ ಯಾವುದೇ ಆಲ್ಟ್ರೇಷನ್ ಆಗೋದಿಲ್ಲ. ನಾವು ಹೀಟ್ ಮಾಡಿದಾಗ ಅಥವಾ ಕೂಲ್ ಮಾಡಿದಾಗ ಯಾವುದೇ ಆಲ್ಟ್ರೇಷನ್ ಆಗೋದಿಲ್ಲ. ಸೊ ಅಂಥ ಪಾಲಿಮರ್ಸ್ಗಳನ್ನು ನಾವು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ಸ್ ಅಂತ ಕರಿತೇವೆ. ಅಂದರೆ ಯಾವ ಪಾಲಿಮರ್ಸ್ಗಳು ಹೀಟನ್ನು ಅಪ್ಲೈ ಮಾಡಿದಾಗ ಅವು ಸಾಫ್ಟಾಗಿ ಅವುಗಳನ್ನು ರೀಮೋಲ್ಡ್ ಮಾಡುವಂತಹ ಕಂಡೀಷನ್ಗೆ ಬರ್ತವೋ ಮತ್ತು ಕೂಲ್ ಮಾಡಿದಾಗ ಪುನಃ ಹಾರ್ಡ್ ಆಗ್ತವೆ ಅಂಥ ಪಾಲಿಮರ್ಸ್ಗಳು. ಇದು ಥರ್ಮೋಪ್ಲಾಸ್ಟಿಕ್. ಎಕ್ಸಾಂಪಲ್ ವಿ ಕ್ಯಾನ್ ಸಿ ಪಾಲಿಸ್ಟೈರಿನ್. ಪಾಲಿಸ್ಟೈರಿನ್ ಇದು ಒಂದು ಥರ್ಮೋಪ್ಲಾಸ್ಟಿಕ್. ಅದೇ ರೀತಿ ಪಾಲಿಥಿನ್ ಶೀಟ್ಸ್ ಇರ್ಬೋದು, ಪಾಲಿಥಿನ್ ಕವರ್ಸ್ ಇರ್ಬೋದು ನಾವು ಯೂಸ್ ಮಾಡುವಂಥದ್ದು. ಅದೆಲ್ಲ ನಾವು ರೀಮೋಲ್ಡ್ ಮಾಡ್ಬೋದಲ್ವಾ. ಹೀಟ್ ಮಾಡಿದಾಗ ಅದು ಕರಗ್ತದೆ ಅಂದರೆ ಸಾಫ್ಟ್ ಆಗ್ತದೆ, ಪುನಃ ಕೂಲ್ ಮಾಡಿದರೆ ಅಗೇನ್ ಇಟ್ ಬಿಕಮ್ಸ್ ಹಾರ್ಡ್. ಸೊ ಥರ್ಮೋಪ್ಲಾಸ್ಟಿಕ್. ಅದೇ ರೀತಿ ಟೆಫ್ಲಾನ್ ಕೂಡ ಥರ್ಮೋಪ್ಲಾಸ್ಟಿಕ್. ಅದೇ ರೀತಿ PVC ಪಾಲಿವಿನೈಲ್ ಕ್ಲೋರೈಡ್. ಈ PVC ಪೈಪ್ಗಳನ್ನೆಲ್ಲ ಮಾಡ್ತಾರಲ್ಲ, ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೇವೆ. ಇಟ್ ಈಸ್ ಮೇಡ್ ಅಪ್ ಆಫ್ ದ ಮೊನೋಮರ್ಸ್ ವಿನೈಲ್ ಕ್ಲೋರೈಡ್. ಓಕೆ, ವಿನೈಲ್ ಕ್ಲೋರೈಡಿಂದ ಆಗಿರುವಂಥ ಪಾಲಿಮರ್ ಪಾಲಿವಿನೈಲ್ ಕ್ಲೋರೈಡ್. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ thermoplastic polymers. Thermoplastics means when they are heated they become soft, and when cooled they become hard. So they can be remolded into different shapes again and again. ಅದನ್ನು ರಿಪೀಟ್ ಆಗಿ ರಿಮೋಲ್ಡ್ ಮಾಡ್ಬೋದು. ಅವುಗಳನ್ನು ನಾವು ಥರ್ಮೋಪ್ಲಾಸ್ಟಿಕ್ಸ್ಗಳು ಅಂತ ಕರಿತೇವೆ. ಸೊ ಈ ಪ್ಲಾಸ್ಟಿಕ್ಗಳನ್ನು ನಾವು ರೀಸೈಕಲ್ ಮಾಡ್ತೇವೆ. ರೀಸೈಕ್ಲೇಬಲ್ ಇದು. ಓಕೆ, ರೀಸೈಕಲ್ ಮಾಡಿ ಪುನಃ ಅದನ್ನು ಬೇರೆ ಆರ್ಟಿಕಲ್ ಅಥವಾ ಬೇರೆ ಶೇಪ್ ಆಗಿ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಟೈಪ್ thermosetting polymers. Thermosetting polymers are the polymers once they set they harden permanently and they cannot be reused. ಒಂದ್ಸಲ ನಾವು ಅವುಗಳನ್ನು ಒಂದು ಶೇಪ್ಗೆ, ಒಂದು ಆರ್ಟಿಕಲ್ ಶೇಪ್ಗೆ ಅದನ್ನು ಕನ್ವರ್ಟ್ ಮಾಡಿದರೆ ಅದು ಹಾರ್ಡಾಗಿ ಪರ್ಮನೆಂಟಾಗಿ ಹಾರ್ಡ್ ಆಗ್ತದೆ. ಅದನ್ನು ಪುನಃ ನಾವು ಹೀಟ್ ಮಾಡಿದರೆ ಇಟ್ ಕೆನಾಟ್ ಬಿ ರೀಯೂಸ್ಡ್ ಅಥವಾ ರೀಶೇಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರೀಮೋಲ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುನಃ ಹೀಟ್ ಮಾಡಿದರೆ ಅದು ಸಾಫ್ಟ್ ಆಗೋದಿಲ್ಲ. ಅಂತಹ ಪಾಲಿಮರ್ಸನ್ನು ನಾವು ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಮೆಲಮಿನ್, ಯೂರಿಯಾ ಫಾರ್ಮಾಲ್ಡಿಹೈಡ್ ಅಥವಾ ಬೆಕಲೈಟ್ ಅಂತ ಕರಿತೇವೆ. ಸೊ ಇವುಗಳು ಇಲ್ಲಿ ನೋಡಿ, ಯಾಕೆ ಅವು ಥರ್ಮೋಸೆಟ್ ಅಥವಾ ರೀಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ದೇ ಫಾರ್ಮ್ ವೆನ್ ದೇ ಆರ್ ಹೀಟೆಡ್ ದೇ ಫಾರ್ಮ್ ಕ್ರಾಸ್ ಲಿಂಕ್. ಕೋವಲೆಂಟ್ ಬಾಂಡ್ಗಳು ಫಾರ್ಮ್ ಆಗ್ತವೆ, ಕ್ರಾಸ್ ಲಿಂಕ್ ಆಗಿ ಫಾರ್ಮ್ ಆಗ್ತವೆ. ಆದ್ದರಿಂದ ಅವುಗಳನ್ನು ಪುನಃ ಹೀಟ್ ಮಾಡಿದರೆ ಅವುಗಳು ಬಾಂಡ್ ಬ್ರೇಕ್ ಆಗೋದಿಲ್ಲ, ಅದು ಡಿಕಂಪೋಸ್ ಆಗಿ ಬಿಡ್ತದೆ. ಪಾಲಿಮರ್ ಎಂಟೈರ್ಲಿ ಡಿಕಂಪೋಸಸ್. ಸೊ ಸಚ್ ಪಾಲಿಮರ್ಸ್ ಆರ್ ಕಾಲ್ಡ್ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್. ಮೆಲಾಮಿನ್ ಫಾರ್ಮಾಲ್ಡಿಹೈಡ್ ರೆಸಿನ್ಸ್ ಇರ್ಬೋದು, ಅಥವಾ ಯೂರಿಯಾ ಫಾರ್ಮಾಲ್ಡಿಹೈಡ್ ರೆಸಿನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಬೇಕಲೈಟ್, ನೋಲ್ಯಾಕ್, ಇದೆಲ್ಲ ಈ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ಗೆ ಎಕ್ಸಾಂಪಲ್ಸ್. ಸೊ ಫಾರ್ಮೇಷನ್ ಆಫ್ ಪಾಲಿಮರ್ಸ್ ಆಲ್ರೆಡಿ ನಾನು ಹೇಳಿದ ಹಾಗೆ ಫಾರ್ಮೇಷನ್ ಆಫ್ ಪಾಲಿಮರ್ಸ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಇನ್ 2 types, ಎಡಿಷನ್ ಪಾಲಿಮರೈಸೇಷನ್ ಆ್ಯಂಡ್ ಕಂಡೆನ್ಸೇಷನ್ ಪಾಲಿಮರೈಸೇಷನ್. ಈ 2 ರೀತಿಯ ಪಾಲಿಮರೈಸೇಷನ್ ರಿಯಾಕ್ಷನ್ ಆಗ್ತದೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಚೈನ್ ಗ್ರೋತ್ ಪಾಲಿಮರೈಸೇಷನ್, ಸ್ಟೆಪ್ ಗ್ರೋತ್ ಪಾಲಿಮರೈಸೇಷನ್. Such polymers are called chain growth polymers and step growth polymers. Okay, next you have to see about examples. Okay, already I told about the examples. Here for addition polymerization or step chain growth polymerization, LDP, low density polyethylene. ಇಲ್ಲಿ ಕಂಡೀಷನ್ ಇಥಿನ್ ಮಾಲಿಕ್ಯೂಲ್ ಕಂಡೀಷನ್ ಡಿಫ್ರೆಂಟ್ ಇದ್ದರೆ it can form low density polyethylene or high density polyethylene. Low density polyethylene ಅಲ್ಲಿ ಇದು ಲೀನಿಯರ್ ಚೈನ್ ಇರ್ತದೆ, ಇದು ಬ್ರಾಂಚ್ಡ್ ಚೈನ್ ಇರ್ತದೆ. ಓಕೆ, ಸೊ ಕಂಡೀಷನ್ ಏನು ಇಲ್ಲಿ 1000 to 2000 atmospheric pressure, 350 to 570 Kelvin. Here lower temperature, lower pressure and in the presence of a catalyst, Ziegler-Natta catalyst. ಸೊ ಈ ಕೆಟಲಿಸ್ಟನ್ನು ಯೂಸ್ ಮಾಡೋ ಮೂಲಕ ನಾವು ಪಾಲಿಇಥಿಲಿನಲ್ಲಿ 2 ರೀತಿಯ ಪಾಲಿಇಥಿಲಿನನ್ನು ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ is also addition polymer, that is Teflon. Okay, ಅಥವಾ PTFE, polytetrafluoroethene. So it is made up of the monomers
tetrafluoroethene. So tetrafluoroethene, when heated in the presence of a catalyst at a high pressure, it will form a polymer called polytetrafluoroethylene, PTFE or Teflon. So this is used in non-stick cookeries, non-stick utensils. ನಮ್ಮ ನಾನ್ ಸ್ಟಿಕ್ ತವಾ ಇರ್ಬೋದು ಅಥವಾ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಕೋಟಿಂಗ್ ಏನಿರ್ತದೆ ನೀವು ನೋಡಿರ್ಬೋದು, ಕೋಟಿಂಗ್ ಅದು ಈ ಮಟೀರಿಯಲಿಂದ ಆಗಿರ್ತದೆ, ಟಫ್ಲಾನ್, ಪಾಲಿಟೆಟ್ರಾಫ್ಲೂರೋಇಥಿನ್. ಸೊ ಇದನ್ನು ಜಾಸ್ತಿ ಹೀಟ್ ಮಾಡಿದರೆ, ಅಬೌವ್ 300 ಡಿಗ್ರಿ ಸೆಲ್ಸಿಯಸ್ ಮಾಡಿದರೆ ಈ ಟಫ್ಲಾನ್ ಅನ್ನೋದು ಡಿಕಂಪೋಸ್ ಆಗ್ತದೆ. ಸೊ ಅದು ಸರ್ಫೇಸಿಂದ ಎದ್ದು ಬರ್ತದೆ. ಸೊ ಅದಕ್ಕೋಸ್ಕರ ನಾವು ಈ ನಾನ್ ಸ್ಟಿಕ್ ಕುಕ್ವೇರ್ ಯೂಸ್ ಮಾಡುವಾಗ ಹೈ ಟೆಂಪರೇಚರಲ್ಲಿ ಅವುಗಳನ್ನು ಹೀಟ್ ಮಾಡಬಾರ್ದು. ಇಟ್ ಕ್ಯಾನ್ ಬಿ ಪಾಯ್ಸನಸ್. ಓಕೆ, ಸೊ ರಿಮೆಂಬರ್ ದಟ್. ನೆಕ್ಸ್ಟ್ ಎಕ್ಸಾಂಪಲ್, polyacrylonitrile. It is made up of acrylonitrile monomers. So acrylonitrile, CH2 double bond CH CN, it is acrylonitrile. It undergoes polymerization to form a polymer. This is polymer that is called polyacrylonitrile. It is also an example for addition polymer. Okay, next, condensation polymerization. ಈ ಕಂಡೆನ್ಸೇಷನ್ ಪಾಲಿಮರೈಸೇಷನ್ ಅಂದರೆ ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ the monomers must possess bifunctional or trifunctional. They must possess ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಫಂಕ್ಷನಲ್ ಗ್ರೂಪ್ಗಳು ಇರಬೇಕು. ಸೊ ಈ ಕಂಡೆನ್ಸೇಷನ್ ಪಾಲಿಮರ್ಸಲ್ಲಿ ಪಾಲಿಅಮೈಡ್ಸ್ ಫಾರ್ಮ್ ಆಗ್ಬೋದು, ಎಲ್ಲಿ CONH ಲಿಂಕೇಜ್ ಫಾರ್ಮ್ ಆಗಿ ಅಮೈಡ್ ಲಿಂಕೇಜ್ ಫಾರ್ಮ್ ಆಗಿ, ಪಾಲಿಎಸ್ಟರ್ಸ್ಗಳು ಇದೆ, ಫಾರ್ ಎಕ್ಸಾಂಪಲ್ ಟೆರಿಲಿನ್ ಎಸ್ಟರ್ ಲಿಂಕೇಜ್ ಫಾರ್ಮ್ ಆಗ್ತದೆ. ಫಿನಾಲ್ ಫಾರ್ಮಾಲ್ಡಿಹೈಡ್ ಪಾಲಿಮರ್ಸ್ ಲೈಕ್ ಬೇಕಲೈಟ್, ಮೆಲಮಿನ್, ಇದು ಫಿನಾಲ್ ಫಾರ್ಮಾಲ್ಡಿಹೈಡ್ ಪಾಲಿಮರ್ಸ್ಗೆ ಎಕ್ಸಾಂಪಲ್ ಬೇಕಲೈಟ್, ನೋವೊಲ್ಯಾಕ್. ಅದೇ ರೀತಿ ಮೆಲಮಿನ್ ಫಾರ್ಮಾಲ್ಡಿಹೈಡ್ ಪಾಲಿಮರ್ಸ್ಗಳು, ಈ ಥರ ಬೇರೆ ಬೇರೆ ರೀತಿಯ ಕಂಡೆನ್ಸೇಷನ್ ಪಾಲಿಮರ್ಸ್ಗಳು ನಾವು ಎಕ್ಸಾಂಪಲ್ ಆಗಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಪಾಲಿ ಎಸ್ಟರ್ಗೆ ಎಕ್ಸಾಂಪಲ್ ಇದು. ಇಥಿಲಿನ್ ಗ್ಲೈಕಾಲ್ ಟರ್ಟಾಲಿಕ್ ಆ್ಯಸಿಡ್, ಇಟ್ ವಿಲ್ ಫಾರ್ಮ್ ಎ ಪಾಲಿಮರ್ ಕಾಲ್ಡ್ ಪಾಲಿಇಥಿಲಿನ್ ಟರ್ಟಾಲೇಟ್, PET ಆರ್ ಡೆಕ್ರಾನ್ ಅಂತ ಕರಿತೇವೆ. ಇಲ್ಲಿ ಎಸ್ಟರ್ ಲಿಂಕೇಜ್ ಇರೋದ್ರಿಂದ ಇದು ಪಾಲಿಎಸ್ಟರ್ ಟೈಪ್ ಆಫ್ ಕಂಡೆನ್ಸೇಷನ್ ಪಾಲಿಮರ್. ಓಕೆ, ನೆಕ್ಸ್ಟ್ ನೈಲಾನ್ 6,6. So it is made up of adipic acid. This is adipic acid. Okay, 4 CH2 groups and 2 COOH groups. Adipic acid, 1,6-hexane dioic acid ಅಂತ ಕರಿತೇವೆ. IUPAC name is 1,6-hexane dioic acid, or commonly it is called adipic acid. Another monomer unit is hexamethylene diamine. Hexamethylene ಅಂದರೆ CH2, hexa 6 CH2 ಗ್ರೂಪ್ಸ್ಗಳಿದೆ. ಡೈಅಮೈನ್ ಎರಡು NH2 ಗ್ರೂಪ್ಗಳು, ಎರಡು ಎಂಡಲ್ಲಿ NH2 ಗ್ರೂಪ್ಗಳು, NH2. ಸೊ ಹೆಕ್ಸಾಮಿಥಿಲಿನ್ ಡೈಅಮೀನ್ ಅಥವಾ 1,6-diaminohexane. ಹೆಕ್ಸೇನ್ಗೆ 6 ಮತ್ತು ಫಸ್ಟ್ ಕಾರ್ಬನ್ನಲ್ಲಿ NH2ಗಳು ಎರಡು NH2 ಗ್ರೂಪ್ಗಳಿವೆ. ಅಂದರೆ 1 ಮತ್ತು 6 ಪೊಸಿಷನಲ್ಲಿ ಎರಡು ಅಮೈನೋ ಗ್ರೂಪ್ಗಳಿವೆ. 1,6-diaminohexane ಅಥವಾ ಹೆಕ್ಸಾಮಿಥಿಲಿನ್ ಡೈಮೈನ್. ವೆನ್ ಇಟ್ ಈಸ್ ಹೀಟೆಡ್ ಅಟ್ 553 Kelvin and high pressure, we will get polymer nylon 6. It is a partial structure of nylon 6,6. ಓಕೆ, ಸೊ ಇದು ಯಾವ ರೀತಿಯ ಪಾಲಿಮರ್ ಹಾಗಾದರೆ? ಇಲ್ಲಿ ನೋಡಿ, ಈ ಲಿಂಕೇಜ್ ಫಾರ್ಮ್ ಆಗಿರೋದು CONH ಲಿಂಕೇಜ್ ಅಂದರೆ ಅಮೈಡ್ ಲಿಂಕೇಜ್. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಲಿಅಮೈಡ್. ಒಂದು ಕಂಡೆನ್ಸೇಷನ್ ಪಾಲಿಮರ್. ನೆಕ್ಸ್ಟು ನೈಲಾನ್ 6. ಇಟ್ ಈಸ್ ಮೇಡ್ ಅಪ್ ಆಫ್ ದ ಮೊನೋಮರ್ caprolactam. It's cyclic. 1, 2, 3, 4, 5 CH2 groups and CONH group. ಇದು ಸೈಕ್ಲಿಕ್ ಮ್ಯಾನಲ್ಲಿರ್ತದೆ. ಇದನ್ನು ಕ್ಯಾಪ್ರೋಲ್ಯಾಕ್ಟಮ್ ಅಂತ ಕರಿತೇವೆ. ವೆನ್ ಇಟ್ ಈಸ್ ಹೀಟೆಡ್ ಅಟ್ 533 to 543 Kelvin in the presence of water, we will get the polymer chain ಓಪನ್ ಆಗಿ, ಇಲ್ಲಿ ಚೈನ್ ಬ್ರೇಕ್ ಆಗಿ ಓಪನ್ ಆಗಿ ಈ ರೀತಿಯ ಪಾಲಿಮರ್ಸನ್ನು ಫಾರ್ಮ್ ಮಾಡ್ತದೆ. ಇದು ಕೂಡ CONH, ಇದು ಇನ್ನೊಂದು ಯೂನಿಟಿನ NH ಇಲ್ಲಿ ಬರ್ತದೆ. ಸೊ CONH ಲಿಂಕೇಜ್ ವಿಲ್ ಬಿ ದೇರ್. ಇಟ್ ಇಸ್ ಆಲ್ಸೋ ಎ ಪಾಲಿಅಮೈಡ್. ನೈಲಾನ್ 6 ಅಂತ ಕರಿತೇವೆ. 6 ಕಾರ್ಬನ್ ಆಟಮ್ಸ್ ಅದೇ. ಸೊ ನೈಲಾನ್ 6. ನೆಕ್ಸ್ಟ್ ಆಲ್ರೆಡಿ ಎಕ್ಸ್ಪ್ಲೈನ್. ನೆಕ್ಸ್ಟ್ ಫಿನಾಲ್ ಫಾರ್ಮಾಲ್ಡಿಹೈಡ್ ಪಾಲಿಮರ್ಸ್. ಸೊ ಇಲ್ಲಿ ಫಿನಾಲ್ ಮತ್ತು ಫಾರ್ಮಾಲ್ಡಿಹೈಡ್ ಫಸ್ಟು ಲೀನಿಯರ್ ಮ್ಯಾನರಲ್ಲಿ ಜಾಯಿನ್ ಆಗಿ ಇದು ಒಂದು ಯೂನಿಟನ್ನು ಕೊಡ್ತದೆ, ನೋವೊಲ್ಯಾಕ್ ಅಂತ ಕರಿತೇವೆ.
ಪುನಃ ಫಾರ್ಮಾಲ್ಡಿಹೈಡ್ ಆ್ಯಡ್ ಆದರೆ ಇದಕ್ಕೆ ಇಟ್ ವಿಲ್ ಗಿವ್ ಎ ಕ್ರಾಸ್ ಲಿಂಕ್ಡ್ ಪಾಲಿಮರ್, ಥರ್ಮೋಸೆಟ್ಟಿಂಗ್ ಪಾಲಿಮರ್. ಇಟ್ ಈಸ್ ಕಾಲ್ಡ್ ಬೇಕಲೈಟ್. ಇಟ್ ಈಸ್ ಎ ಥರ್ಮೋಸೆಟ್ಟಿಂಗ್ ಪಾಲಿಮರ್, ಫಿನಾಲ್ ಫಾರ್ಮಾಲ್ಡಿಹೈಡ್ ಟೈಪ್ ಆಫ್ ಪಾಲಿಮರ್. ಫಿನಾಲ್ ಮತ್ತು ಫಾರ್ಮಾಲ್ಡಿಹೈಡು ಇಲ್ಲಿ ಮೋನೋಮರ್ಸ್ ಆಗಿ ಆ್ಯಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟು ನ್ಯಾಚುರಲ್ ರಬ್ಬರ್. ವಾಟ್ ಈಸ್ ನ್ಯಾಚುರಲ್ ರಬ್ಬರ್? ಇಟ್ ಈಸ್ ದ polymer obtained from the latex of rubber trees. So rubber trees in a latex ಇಂದ ಈ ನ್ಯಾಚುರಲ್ ರಬ್ಬರನ್ನು ನಾವು ಪಡಿಬೋದು. ಸೊ ಹಾಗಾದರೆ ನ್ಯಾಚುರಲ್ ರಬ್ಬರ್ ಯಾವುದರಿಂದ ಮಾಡಲ್ಪಟ್ಟಿದೆ? ವಾಟ್ ಈಸ್ ದ ಸ್ಟ್ರಕ್ಚರಲ್ ಯೂನಿಟ್ಸ್? ಸೊ ದ ಮೊನೋಮರ್ಸ್ ಪ್ರೆಸೆಂಟ್ ಇನ್ ನ್ಯಾಚುರಲ್ ರಬ್ಬರ್ ಈಸ್ 2-methyl-1,3-butadiene. 1,3-butadiene ಗೊತ್ತು ನಿಮಗೆ. ಫಸ್ಟ್ ಮತ್ತು ಥರ್ಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇರೋದು, CH2 CH2 ಬ್ಯೂಟಾಡೈನ್. ಸೆಕೆಂಡ್ ಪೊಸಿಷನಲ್ಲಿ ಒಂದು ಮಿಥೈಲ್ ಗ್ರೂಪ್ ಇಂಟ್ರೊಡ್ಯೂಸ್ ಆದರೆ ಇಟ್ ಈಸ್ 2-methyl-1,3-butadiene. ಕಾಮನ್ಲಿ ಇಟ್ ಈಸ್ ಕಾಲ್ಡ್ ಐಸೋಪ್ರಿನ್. ಕಾಮನ್ಲಿ ಇಟ್ ಈಸ್ ನೋನ್ ಆಸ್ ಐಸೋಪ್ರಿನ್. ಸೊ ಈ ಐಸೋಪ್ರಿನ್ ಯೂನಿಟ್ ಈಸ್ ದ monomer present in natural rubber. So 2-methyl-1,3-butadiene monomers undergo polymerization. It will give this natural rubber. Here it contains a double bond, carbon-carbon double bond, and across the double bond there is cis configuration. Nodi, same groups are on the same side of the double bond, similar groups are on the same side of the double bond. Priority groups ಗಳು higher priority, lower priority. ಸೊ ಒಂದೇ ಸೈಡಲ್ಲಿ ಬಂದರೆ ಅವುಗಳನ್ನು ಸಿಸ್ ಫಾರ್ಮ್ ಅಂತ ಕರಿತೇವೆ ನಾವು. ನಿಮ್ಗೆ ಗೊತ್ತು ಜೊಮೆಟ್ರಿಕಲ್ ಐಸೋಮರ್ಸಲ್ಲಿ. ಓಕೆ, ಸೊ ಇಲ್ಲಿ ನ್ಯಾಚುರಲ್ ರಬ್ಬರಲ್ಲಿ ಸಿಸ್ ಕಾನ್ಫಿಗರೇಷನ್, ಎಲ್ಲ ಕಾರ್ಬನ್ ಡಬಲ್ ಬಾಂಡಲ್ಲಿ ಸಿಸ್ ಕಾನ್ಫಿಗರೇಷನ್ ಇರೋದ್ರಿಂದ ಇದನ್ನು ಸಿಸ್ 1,4 ಪಾಲಿ ಐಸೋಪ್ರಿನ್ ಆರ್ ನ್ಯಾಚುರಲ್ ರಬ್ಬರ್ ಅಂತ ಕರಿತೇವೆ. 1,4 ಪಾಲಿ ಐಸೋಪ್ರಿನ್, ಸಿಸ್ 1,4 ಪಾಲಿ ಐಸೋಪ್ರಿನ್. ಇಲ್ಲಿ ಎಲ್ಲವೂ ಕೂಡ ಸಿಸ್ ಕಾನ್ಫಿಗರೇಷನ್ ಇವೆ. ಎಲ್ಲ ಕಾರ್ಬನ್ನಿನ ಡಬಲ್ ಬಾಂಡಲ್ಲಿ ಸಿಸ್ ಕಾನ್ಫಿಗರೇಷನನ್ನು ನೋಡ್ಬೋದು. ಓಕೆ, ಬಟ್ ಈ ನ್ಯಾಚುರಲ್ ರಬ್ಬರಿಯು ಏನಾಗ್ತದೆ, ಹೈ ಟೆಂಪರೇಚರಲ್ಲಿ ಸಾಫ್ಟ್ ಆಗ್ತದೆ. ಅದೇ ಲೋ ಟೆಂಪರೇಚರಲ್ಲಿ ಬಿಲೋ ಟು 83 ಕೆಲ್ವಿನ್ ಮಾಡಿದರೆ ಬ್ರಿಟಲ್ ಆಗ್ತದೆ. ಸೊ ಇಟ್ಸ್ ಅಪ್ಲಿಕೇಬಿಲಿಟಿ ಈಸ್ ಲೆಸ್ in its natural form. So its applicability can be improved by a process called vulcanization of rubber. What is vulcanization? Vulcanization is nothing but heating rubber with calculated amount of sulfur at a temperature of 373 to 415 Kelvin, so that the sulfur forms cross-link between the different chains of polymers at the double bond. Double bond ಪೊಸಿಷನಲ್ಲಿ ಸಲ್ಫರ್ ಕ್ರಾಸ್ ಲಿಂಕ್ ಫಾರ್ಮ್ ಆಗ್ತದೆ. ಇದನ್ನು ನಾವು ಈ ಪ್ರೋಸೆಸ್ಸನ್ನು ವಲ್ಕನೈಸೇಷನ್ ಅಂತ ಕರಿತೀವಿ. ಈ ಸಲ್ಫರ್ ಕ್ರಾಸ್ ಲಿಂಕ್ ಫಾರ್ಮ್ ಆಗೋದ್ರಿಂದ ದ ರಬ್ಬರ್ ಬಿಕಮ್ಸ್ ರಿಜಿಡ್, ಸ್ಟ್ರಾಂಗ್. ಅದರ ಪ್ರಾಪರ್ಟೀಸನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು ವಲ್ಕನೈಸೇಷನ್ ಮಾಡೋದ್ರಿಂದ. ಸೊ ದಿಸ್ ಈಸ್ ಕಾಲ್ಡ್ ವಲ್ಕನೈಸೇಷನ್ ಆಫ್ ರಬ್ಬರ್. ಸೊ ಇಟ್ ಈಸ್ ಹೀಟಿಂಗ್ ದ ರಬ್ಬರ್ ವಿತ್ sulfur. Usually 5% sulfur ಅನ್ನು ಯೂಸ್ ಮಾಡ್ತಾರೆ. ಓಕೆ, so that the sulfur forms cross link between the different chains of natural rubber, so it gives strength, or the polymer becomes strong. Okay, that is called vulcanization. Next, certain synthetic rubbers are used with improved properties. For example, neoprene. Neoprene is a polymer of chloroprene. It's a polymer of chloroprene. 2-chloro-1,3-butadiene. Natural rubber ಅಲ್ಲಿ 2-methyl-1,3-butadiene, but here instead of methyl group at the second position, chloro group is present. 2-chloro-1,3-butadiene or chloroprene undergo polymerization. It will give neoprene. Okay, so this is a synthetic rubber. Next, one more synthetic rubber, Vishwanath. It is a polymer of 1,3-butadiene and acrylonitrile. It is a copolymer. Yes, two types of monomers are there. So in the presence of peroxide catalyst, it will give Vishwanath. Bu stands for butadiene units, Na stands for sodium. In the presence of sodium, N is acrylonitrile. Okay, next, biodegradable polymers. ಈಗ ನಾವು ನೋಡಿರುವಂಥ ಎಲ್ಲ ಎಕ್ಸಾಂಪಲ್ಗಳಲ್ಲಿ ಈ ಪಾಲಿಮರ್ಗಳು ದೇ ಆರ್ ನಾಟ್ ಡಿಗ್ರೇಡೇಬಲ್, ನಾನ್ ಬಯೋಡಿಗ್ರೇಡೇಬಲ್. ಅಂದರೆ ಬಯೋಲಾಜಿಕಲ್ ಮೀನ್ಸ್ ಅಥವಾ ನ್ಯಾಚುರಲ್ ಮೀನ್ಸಿಂದ ಅವುಗಳನ್ನು
ನಾವು ಡಿಗ್ರೇಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಪ್ರಾಬ್ಲಮ್ ಹಾಗಾದರೆ? ಇಟ್ ಕ್ರಿಯೇಟ್ಸ್ ದ ಪ್ರಾಬ್ಲಮ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಆದ್ದರಿಂದ ನಾವು ಈಗ ಪ್ಲಾಸ್ಟಿಕ್ಸ್ಗಳನ್ನು ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ. ಯಾಕೆ? ಅವುಗಳು ನೇಚರಲ್ಲಿ ಹಾಗೆಯೇ ಉಳಿತವೆ. ದೇ ಪರ್ಸಿಸ್ಟ್ ಫಾರ್ ವೆರಿ ಲಾಂಗ್ ಟೈಮ್. ಈ ಪಾಲಿಮರ್ಸ್ಗಳು ನಾನ್ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಅವುಗಳು ನೇಚರಲ್ಲಿ ಹಾಗೆಯೇ ಉಳಿತವೆ, ಎಷ್ಟೋ ವರ್ಷಗಳಾದರೂ ಕರಗೋದಿಲ್ಲ. ಸೊ ಅದರಿಂದ ನಮಗೆ ಪೊಲ್ಯೂಷನ್ ಮ್ಯಾನೇಜ್ಮೆಂಟಿಗೆ ಕಷ್ಟ ಆಗ್ತದೆ, ಪೊಲ್ಯೂಷನ್ ಆಗ್ತದೆ, ಬೇರೆ ಬೇರೆ ರೀತಿಯ ಪೊಲ್ಯೂಷನ್ಗಳಿಗೆ ರೀಸನ್ ಆಗ್ತದೆ. ಅದಕ್ಕೋಸ್ಕರ biodegradable polymers are introduced. What are biodegradable polymers? The polymers which can be degraded by natural means or by the microorganism. Microorganisms na action indagi athwa natural action indagi ಅವುಗಳು ಡಿಗ್ರೇಡ್ ಆಗ್ತವೆ. ಸೊ ಅಂತಹ ಪಾಲಿಮರ್ಸ್ಗಳನ್ನು ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂತ ಕರೀತೇವೆ. ಕೆಲವು ಎಕ್ಸಾಂಪಲ್, ಬೇಕಾದಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು ನಾವು. ವೆಲ್ ನೋನ್ ಎಕ್ಸಾಂಪಲ್ ಆರ್ PHBV. It is made up of two monomers, 3-hydroxybutanoic acid, 3-hydroxybutanoic acid and 3-hydroxypentanoic acid. Butanoic acid ಅಂದರೆ 4 carbons with a OH group at the third position, 3-hydroxybutanoic acid. ಇನ್ನೊಂದು pentanoic acid, 5 carbons with OH group at the third position, so 3-hydroxypentanoic acid. ಸೊ ಈ ಎರಡು ಮೋನೋಮರ್ಗಳು ಪಾಲಿಮರೈಸೇಷನ್ ಆಗಿ ಇಟ್ ವಿಲ್ ಗಿವ್ ಎ ಪಾಲಿಮರ್. ಇದು ಪಾಲಿಮರ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಎ biodegradable polymer which is known as shortly PHBV, that is poly beta hydroxybutyrate co beta hydroxyvalerate. So ಇದರ ನೇಮ್ ಇದು. So it is a copolymer because it is made up of two types of monomers, so it is copolymer. So it is commonly known as PHBV, polyhydroxybutyrate beta hydroxyvalerate. It is an example for biodegradable polymer. Another biodegradable polymer which is made from glycine and aminocaproic acid. It is glycine, you know. Okay, this is aminocaproic acid. So ಇದರಲ್ಲಿ 1 2 3 4 5 CH2 ಗ್ರೂಪ್ಸ್ ಇದ್ದರೆ ಒಂದು COOH ಗ್ರೂಪ್ ಮತ್ತು NH2 ಗ್ರೂಪ್ at the two ends. ಓಕೆ, ಇಟ್ ಈಸ್ ಕಾಲ್ಡ್ aminocaproic acid. ಇದು ಕ್ಯಾಪ್ರೋಯಿಕ್ ಆ್ಯಸಿಡ್, ಇದು ಯೂನಿಟ್ 6 ಕಾರ್ಬನ್ ಇರುವಂಥದ್ದು. ಅದಕ್ಕೆ ಅಮೈನೋ ಗ್ರೂಪ್ ಇಸ್ ಪ್ರೆಸೆಂಟ್ ಫಸ್ಟ್ ಪೊಸಿಷನಲ್ಲಿ. ಸೊ aminocaproic acid ಅಂತ ಕರೀತೇವೆ. ಸೊ ವಿಚ್ ಅಂಡರ್ಗೋ ಕಂಡೆನ್ಸೇಷನ್, ದಟ್ ಈಸ್ ಕೋಪಾಲಿಮರೈಸೇಷನ್. ಇಟ್ ವಿಲ್ ಗಿವ್ ಎ ಪಾಲಿಮರ್. ಇಲ್ಲಿ amide linkage ಇದೆ, CONH. So here it is called nylon 2 nylon 6. It is nylon 2 nylon 6. ಯಾಕೆಂದರೆ ಇಲ್ಲಿ 2 ಕಾರ್ಬನ್ಸ್ ಇದೆ, ಇಲ್ಲಿ 6 ಕಾರ್ಬನ್ಸ್ ಇದೆ. ಸೊ ಈ nylon 2 nylon 6 polymer is formed. It is a biodegradable polymer. Okay, so these are the theory parts regarding the polymers. I hope it is clear. ಸೊ ಇವುಗಳ ಬೇಸಿಸ್ ಮೇಲೆ ನಾವು ಕೆಲವು ಕ್ವೆಶನ್ಸ್ಗಳನ್ನು ನೋಡೋಣ. ಓಕೆ, ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಎಡಿಷನ್ ಪಾಲಿಮರ್? ನಾವು ಎಡಿಷನ್ ಪಾಲಿಮರ್ಸ್ ಅಂದರೆ ಗೊತ್ತು, ಇವುಗಳಲ್ಲಿ ಯಾವುದು ಎಡಿಷನ್ ಪಾಲಿಮರ್ಸ್ ಅಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಪಾಲಿಸ್ಟೈರಿನ್, ನೈಲಾನ್, PVC, ಪಾಲಿಪ್ರೊಪಿಲಿನ್. ಎಡಿಷನ್ ಪಾಲಿಮರ್ ಯಾವುದು ಅಲ್ಲ ಇವುಗಳಲ್ಲಿ? ಪಾಲಿಸ್ಟೈರಿನ್ ಫಸ್ಟ್ ಎಕ್ಸಾಂಪಲ್. ವಾಟ್ ಈಸ್ ಪಾಲಿಸ್ಟೈರಿನ್? Polystyrene, it is made up of styrene. Styrene undergoes, styrene ಗೊತ್ತು ನಿಮಗೆ. So ಇಲ್ಲಿ styrene molecules, monomers undergo polymerization, that is addition polymerization, because ಇಲ್ಲಿ ಮಲ್ಟಿಪಲ್ ಬಾಂಡ್ ಇದೆ, ಇದು addition polymerization ಆಗುವ ಮೂಲಕ ಇದು ಆಗುವಂಥದ್ದು. ಸೊ ಇಟ್ ಈಸ್ an example for addition polymer. Next, PVC, polyvinyl chloride. It is made up of vinyl chloride structural units, that is monomer. Monomer is vinyl chloride, CH2 double bond CHCl. So it is also undergo polymerization to form
a addition polymer. So it is also an example for addition polymer. Polypropylene, it is made up of propene, C3H6. So propene undergo polymerization to form polypropylene. It is also addition polymer. But nylon 6,6, as we already discussed, it is made up of adipic acid and hexamethylene diamine. They undergo condensation reaction with the liberation of water molecule to form polyamide nylon 6,6. So nylon 6,6 is a condensation polymer. It is not an example for addition polymer. It is an example for condensation polymer because it is formed by the condensation reaction between adipic acid and hexamethylene diamine. That is why our answer is the which is not an example for addition polymer is nylon 6,6. Okay, nylon 6,6 ಅನ್ನೋದು condensation polymer ಆಗಿರೋದ್ರಿಂದ ಇದು addition polymer ಗೆ example ಅಲ್ಲ. Next question, monomers are converted into polymers by hydrolysis of monomers, condensation or addition reaction between the monomers, protonation of monomers, none of the above. So ಇಲ್ಲಿ monomers ಇಂದ polymers ಆಗುವ ಪ್ರಕ್ರಿಯೆ ಯಾವುದರ ಮೂಲಕ ಆಗ್ತದೆ? ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. The polymerization reaction can take place in two ways. One is the addition reaction between the monomers which contain multiple bonds, or the condensation reaction between the monomers containing bifunctional or trifunctional to form the polymer. Okay, so polymerization takes place by the addition or condensation polymerization of monomers. Okay, so our answer is hydrolysis of monomers ಆಗೋದಿಲ್ಲ, protonation of monomers ಅಲ್ಲ, none of the above ಕೂಡ ಅಲ್ಲ. So answer is condensation ಅಥವಾ addition. So addition reaction ಆದರೆ ನಾವು ಅದನ್ನು addition polymerization ಅಂತ ಕರೀತೇವೆ. condensation reaction ಮೂಲಕ ಆದರೆ ಅವುಗಳನ್ನು condensation polymerization ಅಂತ ಕರೀತೇವೆ. So the monomers are converted into polymers by condensation or addition reaction between the monomers. Okay, so B is the correct answer. Next question, which is not an example for copolymer? Nylon 6,6, terylene, bunaeus, polythene. ಇವುಗಳಲ್ಲಿ ಯಾವುದು ಕೋಪಾಲಿಮರ್ ಅಲ್ಲ? ಓಕೆ, ಫಸ್ಟ್ ಲೆಟ್ ಅಸ್ ಸಿ ನೈಲಾನ್ 6,6. ನೈಲಾನ್ 6,6ನ ಮೋನೋಮರ್ಸ್ ಯಾವುದು? adipic acid and hexamethylene diamine. Adipic acid and hexamethylene diamine. So it contains two monomers. Two monomers ಇರೋದ್ರಿಂದ ಇದು ಕೋಪಾಲಿಮರ್ ಆಗಿದೆ. ಇದು ಕೋಪಾಲಿಮರ್. ಎರಡು ರೀತಿಯ ಮೋನೋಮರ್ಸ್ಗಳಿವೆ. ನೆಕ್ಸ್ಟ್ ಟೆರಿಲಿನ್. Terylene is made up of which types of monomers? Terylene is made up of ethylene glycol and tertialic acid. Ethylene glycol and tertialic acid. So two types of monomers are present. ಎರಡು ರೀತಿಯ monomers ಗಳಿವೆ. So ಅದರಿಂದ ಇದು ಕೂಡ ಒಂದು ಕೋಪಾಲಿಮರ್. Next, bunaeus. What are the monomers in bunaeus? Bunaeus is made up of 1,3-butadiene and 1,3-butadiene and styrene, alwa. So these are the monomers. Two types of monomers are present. So it is also a copolymer. So nylon 6,6 is a copolymer. Terylene is also a copolymer. Bunaeus is a copolymer. But what about polythene? Polythene contains, what are the monomer? Monomer is only ethene, only one type of monomer. So it is not a copolymer, it is a homopolymer. So polythene is not an example for copolymer because in nylon 6,6 ಅಲ್ಲಿ ಟೆರಿಲಿನ್ ಅಥವಾ ಬ್ಯುನಾಯಸ್ ಅಲ್ಲಿ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಮೋನೋಮರ್ಸ್ಗಳಿಂದ ಆಗಿರುವಂಥ ಪಾಲಿಮರ್ಸ್ಗಳು. ಬಟ್ ಪಾಲಿಥೀನ್ ಮಾತ್ರ ಒಂದೇ ರೀತಿಯ ಮೋನೋಮರ್ಸಿಂದ ಆಗಿದೆ, ಅಂದರೆ ಈಥಿನ್
ಮಾತ್ರ. ಹಾಗಾಗಿ ಇದು ಹೋಮೋಪಾಲಿಮರ್ ಆಗ್ತದೆ, ಹಾಗಾಗಿ ಕೋಪಾಲಿಮರ್ ಅಲ್ಲ. ಸೊ ಪಾಲಿಥೀನ್ ಈಸ್ ದ ಪಾಲಿಮರ್ ಆಫ್ ಓನ್ಲಿ ಒನ್ monomer, ethene. It is a homopolymer. So which is not an example for copolymer is polythene. Okay. Next, the process of heating, softening, molding and cooling to rigidness can be repeated for thermosetting polymers, thermoplastics, both A and B, neither A nor B. The process of heating, heat softening, molding and cooling to rigidness. ಸೊ ಅಂದರೆ ರಿಪೀಟೆಡ್ ಆಗಿ ಅವುಗಳನ್ನು ಹೀಟ್ ಮಾಡೋದು, ಸಾಫ್ಟ್ ಮಾಡೋದು, ರಿಮೋಲ್ಡ್ ಮಾಡಿ ಪುನಃ ಕೂಲಿಂಗ್ ಮಾಡಿ ರಿಜಿಡ್ನೆಸ್ಗೆ ಕೂಲ್ ಮಾಡೋದು ರಿಪೀಟೆಡ್ ಆಗಿ ಯಾವುದಕ್ಕೆ ಮಾಡ್ಬೋದು? ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ಗೆ ಆಗ್ತದಾ? ನೋ. ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಒನ್ಸ್ ದೇ ಆರ್ ಹೀಟೆಡ್ ದೇ ಸೆಟ್, ಸೊ ದೇ ಕೆನಾಟ್ ಬಿ ರಿಮೋಲ್ಡೆಡ್. ದೇ ಬಿಕಮ್ ರಿಜಿಡ್, ದೇ ಕೆನಾಟ್ ಬಿ ರಿಮೋಲ್ಡೆಡ್. ಓಕೆ, ಸೊ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಲ್ಲ. ಥರ್ಮೋಪ್ಲಾಸ್ಟಿಕ್ಸ್, ಬೈ ಡೆಫಿನೇಷನ್ ಥರ್ಮೋಪ್ಲಾಸ್ಟಿಕ್ ಅಂದರೆ ಏನು? ದ ಪಾಲಿಮರ್ಸ್ which can be remolded, which upon heating they become soft and cooling they become rigid. So they are thermoplastics. So the process of heat, softening, molding and cooling to rigidness can be repeated for thermoplastics. So thermoplastics ಗಳಿಗೆ ಇವುಗಳನ್ನು ರಿಪೀಟ್ ಮಾಡ್ಬೋದು. So thermoplastics are the polymers which can be remolded, heat softening, molding and cooling to rigidness can be repeated for these polymers. So our answer is thermoplastics. Okay, it can be repeated for thermoplastics. So B is the correct answer. Next question, which one of the following is a chain growth polymer? Chain growth polymers ಗೆ ಎಕ್ಸಾಂಪಲ್ ಯಾವುದು? ಇವುಗಳಲ್ಲಿ ಯಾವುದು ಚೈನ್ ಗ್ರೋತ್ ಪಾಲಿಮರ್ ಆಗಿದೆ? ಆರ್ ಆಪ್ಷನ್ಸ್: ನ್ಯೂಕ್ಲಿಕ್ ಆಸಿಡ್, ಪಾಲಿಸ್ಟೈರಿನ್, ಪ್ರೋಟೀನ್ ಆ್ಯಂಡ್ ಸ್ಟಾರ್ಚ್. ಸೊ ನ್ಯೂಕ್ಲಿಕ್ ಆಸಿಡ್ ಹೇಗಾಗ್ತದೆ? ಇಟ್ ಈಸ್ ಮೇಡ್ ಅಪ್ ಆಫ್ ಕಂಡೆನ್ಸೇಷನ್ ರಿಯಾಕ್ಷನ್ ಬಿಟ್ವೀನ್ ದ ಡಿಫರೆಂಟ್ ನ್ಯೂಕ್ಲಿಯೋಸೈಡ್ಸ್, ಕಂಡೆನ್ಸೇಷನ್ ರಿಯಾಕ್ಷನ್. ಸೊ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್ ಪಾಲಿಮರ್. ಸೊ ಇಟ್ ಈಸ್ ನಾಟ್ ಚೈನ್ ಗ್ರೋತ್ ಪಾಲಿಮರ್. ಕಂಡೆನ್ಸೇಷನ್ ಪಾಲಿಮರ್ ಅಂದರೆ ಅದು ಸ್ಟೆಪ್ ಗ್ರೋತ್ ಪಾಲಿಮರ್. ಪಾಲಿಸ್ಟೈರಿನ್ ಏನು? ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೈರಿನ್ ಯೂನಿಟ್ಸ್ ಆರ್ ಸ್ಟೈರಿನ್ ಮೊನೋಮರ್ಸ್. ಸೊ ಇಲ್ಲಿ ಸ್ಟೈರಿನ್ ಮೊನೋಮರ್ಸ್ ದೇ undergo the addition reaction. They undergo addition reaction. So here the chain growth takes place. So it will continue like this. So addition reaction. So the polymer polystyrene is formed. So this is formed by the addition reaction, that is chain growth polymerization. So it is a chain growth polymer. Protein? No, it is a condensation polymer between the different amino acids. Amino acids ಗಳು ಕಂಡೆನ್ಸೇಷನ್ ಆಗೋ ಮೂಲಕ ಪ್ರೋಟೀನ್ ಚೈನ್ ಅನ್ನು ಫಾರ್ಮ್ ಮಾಡ್ತದೆ. ಸೊ ಇಟ್ ಈಸ್ ಸ್ಟೆಪ್ ಗ್ರೋತ್ ಪಾಲಿಮರ್. ಸಿಮಿಲರ್ಲಿ ಸ್ಟಾರ್ಚಲ್ಲಿ ಗ್ಲುಕೋಸ್ ಯೂನಿಟ್ಸ್ಗಳು ಒಂದಕ್ಕೊಂದು ಕಂಡೆನ್ಸೇಷನ್ ಆಗುವ ಮೂಲಕ ಸ್ಟಾರ್ಚ್ ಅಂದರೆ ಸ್ಟೆಪ್ ಗ್ರೋತ್ ಪಾಲಿಮರ್. ಸೊ ಓನ್ಲಿ ದ ಚೈನ್ ಗ್ರೋತ್ ಪಾಲಿಮರ್ ಈಸ್ polystyrene. Polystyrene is an addition polymer which can be formed from repeated addition of monomer styrene. That's why it is a chain growth polymer. So answer is polystyrene. Okay, polystyrene is the chain growth polymer. So what are chain growth polymer? Chain growth polymers involves a series of reactions, each of which consume a reactive particle and produces another similar one, and the reactive particles may be free radicals or ions or cations or anions sometimes, which monomers gets added by a chain reaction. So the chain growth takes place. So it is an important reaction of alkenes and conjugated dienes. Okay, so these will give chain growth polymer. So styrene is an example here. Styrene which undergo chain growth polymerization to give polymer polystyrene. So it is an example for chain growth polymer. Okay, artha aitalva? Yes. Next question. So answer is polystyrene. Next question,
ವಿಚ್ ಇಸ್ ನಾಟ್ ಕ್ಲಾಸಿಫೈಡ್ ಆಸ್ ಥರ್ಮೋಪ್ಲಾಸ್ಟಿಕ್ಸ್. ಯಾವುದು ಇವುಗಳಲ್ಲಿ ಥರ್ಮೋಪ್ಲಾಸ್ಟಿಕ್ಸ್ ಅಲ್ಲ? ಪಾಲಿಇಥಿಲಿನ್, ಪಾಲಿಸ್ಟೈರಿನ್, ಬೇಕಲೈಟ್, ನಿಯೋಪ್ರಿನ್. ಸೊ ನಮ್ಗೆ ಗೊತ್ತು ಪಾಲಿಇಥಿಲಿನ್ ಅನ್ನೋದು ಥರ್ಮೋಪ್ಲಾಸ್ಟಿಕ್, ಇಟ್ ಕ್ಯಾನ್ ಬಿ ರಿಮೋಲ್ಡೆಡ್. ಪಾಲಿಸ್ಟೈರಿನ್ ಕೂಡ ರಿಮೋಲ್ಡ್ ಮಾಡ್ಬೋದು ಥರ್ಮೋಪ್ಲಾಸ್ಟಿಕ್ಗೆ. ನಿಯೋಪ್ರಿನ್ ಇಟ್ಸ್ ಆಲ್ಸೋ ಎ thermoplastic, but bakelite it is a thermosetting polymer. Bakelite is a thermosetting polymer of phenol and formaldehyde which cannot be remolded. So ಇದನ್ನು ನಾವು ಬೇರೆ ಬೇರೆ ಕಡೆ ಯೂಸ್ ಮಾಡ್ಬೋದು. ಎಲ್ಲಿ ಸ್ವಿಚ್ ಬೋರ್ಡ್ಸಲ್ಲಿ ಅಥವಾ ನಿಮ್ಮ ಯುಟೆನ್ಸಿಲ್ಸಿನ ಹ್ಯಾಂಡಲ್ಸಲ್ಲಿ ಎಲ್ಲ ಈ ಬೇಕಲೈಟನ್ನು ನಾವು ಯೂಸ್ ಮಾಡ್ತೇವೆ. ಅದನ್ನು ನಾವು ಹೀಟ್ ರೆಸಿಸ್ಟೆನ್ಸ್, ಹೀಟ್ ಮಾಡಿದರೆ, ತುಂಬ ಹೀಟ್ ಮಾಡಿದರೆ ಅದು ಡಿಕಂಪೋಸ್ ಆಗ್ತದೆ ಹೊರತು ಅದು ಸಾಫ್ಟ್ ಆಗೋದಿಲ್ಲ. ಅದು ಥರ್ಮೋಸೆಟ್ಟಿಂಗ್ ಪಾಲಿಮರ್. ಸೊ ಅದರ್ಸ್ ಆರ್ ಥರ್ಮೋಪ್ಲಾಸ್ಟಿಕ್ಸ್. ದೀಸ್ ತ್ರೀ ಆರ್ ಥರ್ಮೋಪ್ಲಾಸ್ಟಿಕ್, ಬಟ್ ಬೇಕಲೈಟ್ ಈಸ್ ನಾಟ್ ಕ್ಲಾಸಿಫೈಡ್ ಆಸ್ ಥರ್ಮೋಪ್ಲಾಸ್ಟಿಕ್. ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಥರ್ಮೋಸೆಟ್ಟಿಂಗ್ ಪಾಲಿಮರ್. ಬೇಕಲೈಟ್ ಅನ್ನೋದು ಇಲ್ಲಿ ಥರ್ಮೋಸೆಟ್ಟಿಂಗ್ ಪಾಲಿಮರ್ ಆಗಿರೋದ್ರಿಂದ ಉಳಿದವುಗಳು ಥರ್ಮೋಪ್ಲಾಸ್ಟಿಕ್ಸ್ಗಳು. ಓಕೆ, next there are two statements. Statement 1, bakelite is a thermosetting polymer. Statement 2, bakelite can be melted again and again without any change. So ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. Both statement 1 and statement 2 are true, and statement 2 is the correct explanation for statement 1. Second option, both statement and statement 2 are true, but statement 2 is not correct explanation for statement 1. Option C, statement 1 is true, but statement 2 is false. Option D, both statement 1 and statement 2 are false. So ಇವುಗಳಲ್ಲಿ ಯಾವುದು ಆಪ್ಷನ್ ಕರೆಕ್ಟ್? ಲೆಟ್ ಅಸ್ ಸಿ ದ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ಬೇಕಲೈಟ್ ಈಸ್ ಎ ಥರ್ಮೋಸೆಟ್ಟಿಂಗ್ ಪಾಲಿಮರ್. ಇದು ಟ್ರೂನಾ ಫಾಲ್ಸ್? ಬೇಕಲೈಟ್ ಅನ್ನೋದು thermosetting polymer alwa? Yes. So bakelite is a thermosetting polymer. So the statement is true. Statement 1 is true. Idu true statement alwa, thermosetting polymer. Yes. Statement 2, bakelite can be melted again and again without any change. Is it possible? Thermosetting polymers ಗೆ ಆಗ್ತದಾ? ಮೆಲ್ಟ್ ಮಾಡ್ಬೋದಾ? ಅದನ್ನು ಅಗೇನ್ ಆ್ಯಂಡ್ ಅಗೇನ್ ಮೆಲ್ಟ್ ಮಾಡ್ಲಿಕ್ಕೆ ಆಗ್ತದಾ? ಸೊ ಅಗೇನ್ ಆ್ಯಂಡ್ ಅಗೇನ್ ಮೆಲ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆದರೆ ಅದು ಪ್ಲಾಸ್ಟಿಕ್ ಆಗ್ತದೆ. ಸೊ ಬಟ್ ಬೇಕಲೈಟ್ ಈಸ್ ಎ ಥರ್ಮೋಸೆಟ್ಟಿಂಗ್ ಪಾಲಿಮರ್ ವಿಚ್ ಕ್ಯಾನಾಟ್ ಬಿ ಮೆಲ್ಟೆಡ್ ಅಗೇನ್ ಆ್ಯಂಡ್ ಅಗೇನ್ ವಿದೌಟ್ ಎನಿ ಚೇಂಜ್. ನೀವು ಪುನಃ ಹೀಟ್ ಮಾಡಿದರೆ ಅದು ಡಿಕಂಪೋಸ್ ಆಗಿ ಹೋಗ್ತದೆ, ಬಟ್ ಇಟ್ ಕ್ಯಾನಾಟ್ ಬಿ ರಿಮೋಲ್ಡೆಡ್ ಆರ್ ಮೆಲ್ಟೆಡ್ ಅಗೇನ್ ಆ್ಯಂಡ್ ಅಗೇನ್. ಸೊ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ, ಬಟ್ ಸ್ಟೇಟ್ಮೆಂಟ್ 2 ಫಾಲ್ಸ್ ಆಗಿದೆ. Because bakelite cannot be melted again and again without any change, because it is a thermosetting polymer. So ಯಾವುದು ಆಪ್ಷನ್ ಕರೆಕ್ಟ್ ಈಗ? ಸ್ಟೇಟ್ಮೆಂಟ್ 1 is true, statement 2 is false. So option C is the correct option here. Statement 1 is true, but statement 2 is false. Correct? So option C is the answer here. ಅರ್ಥ ಆಯ್ತಾ? Yes. Next. Which of the following is used in vulcanization of rubber? Vulcanization ಅಂದ್ರೆ ಏನು ಅಂತ ನಾವು ನೋಡಿದ್ದೇವೆ. Vulcanization is nothing but heating the rubber, process of heating the natural rubber with 5% of sulfur at a temperature range of 373 Kelvin to 415 Kelvin. Sulfur forms cross-linked at the reactive sides of the double bond. Thus rubber gets stiffened. ರಬ್ಬರ್ ಗೆಟ್ಸ್ ಸ್ಟಿಫ್ ಆಗ್ತದೆ, ಅಂದರೆ ಸ್ಟ್ರಾಂಗ್ ಆಗ್ತದೆ. ಸೊ ಈ ಪ್ರೋಸೆಸನ್ನು ನಾವು ವಲ್ಕನೈಸೇಷನ್ ಅಂತ ಕರೀತೀವಿ. ದಟ್ ಈಸ್ ಪ್ರೋಸೆಸ್ ಆಫ್ ಹೀಟಿಂಗ್ ದ ನ್ಯಾಚುರಲ್ ರಬ್ಬರ್ ವಿತ್ ಕ್ಯಾಲ್ಕುಲೇಟೆಡ್ ಅಮೌಂಟ್, ದಟ್ ಈಸ್ 5% ಆಫ್ ಸಲ್ಫರ್ ಎಟ್ ಅ ಟೆಂಪರೇಚರ್ ರೇಂಜ್ ಆಫ್ 373 to 415 ಕೆಲ್ವಿನ್. ಸೊ ಇಲ್ಲಿ ಸಲ್ಫರ್ ಫಾರ್ಮ್ಸ್ ಎ ಕ್ರಾಸ್ ಲಿಂಕ್ ರಿಯಾಕ್ಟಿವ್ ಸೈಡ್ಸಲ್ಲಿ, ಅಂದರೆ ಡಬಲ್ ಬಾಂಡ್ ಇರುವಂತಹ ಸೈಡ್ಸ್ಗಳು ರಿಯಾಕ್ಟಿವ್ ಸೈಡ್ಸ್ಗಳು ಯಾವುದರಲ್ಲಿ? ನ್ಯಾಚುರಲ್ ರಬ್ಬರಲ್ಲಿ. ಅಲ್ಲಿ ಸಲ್ಫರ್ ಕ್ರಾಸ್ ಲಿಂಕ್ ಆರ್ ಫಾರ್ಮ್ಡ್. ಸೊ ಸಲ್ಫರ್ ಈಸ್ ಯೂಸ್ಡ್ ಇನ್ vulcanization. So S8, sulfur is in S8 form which is used in the vulcanization. Okay, ನೋಡಿ, ವಲ್ಕನೈಸೇಷನ್ ಮಾಡಿದಾಗ ಇದು ನ್ಯಾಚುರಲ್ ರಬ್ಬರ್, ಈ ಥರ ಚೈನ್ಸ್ ಇರ್ತದೆ, ರಾ ರಬ್ಬರ್ ಇದು. ಸೊ ಇದನ್ನು ಸಲ್ಫರ್ ಒಟ್ಟಿಗೆ ಹೀಟ್ ಮಾಡಿದಾಗ ಎಟ್ 373 to 415 ಕೆಲ್ವಿನ್, ವೆನ್ ಇಟ್ ಈಸ್ ಹೀಟೆಡ್ ವಿತ್ ಸಲ್ಫರ್ ಇಟ್ ಫಾರ್ಮ್ಸ್ ಸಲ್ಫರ್ ಲಿಂಕ್ಸ್. ರಿಯಾಕ್ಟಿವ್ ಸೈಡ್ಸಲ್ಲಿ ಸಲ್ಫರ್ ಕ್ರಾಸ್ ಲಿಂಕ್ ಆಗ್ತದೆ, ಸಲ್ಫರ್ ಆಟಮ್ಸ್ಗಳು ಕ್ರಾಸ್ ಲಿಂಕ್ ಆಗಿ ರಿಯಾಕ್ಟಿವ್ ಸೈಟಲ್ಲಿ ಫಾರ್ಮ್ ಆಗ್ತದೆ.
So it is called vulcanized rubber. Okay, it becomes stiff and strong. Okay, so that is called process of vulcanization. Okay, so sulfur is used in vulcanization. Next question. Consider the following statements. So there are 4 statements. Polystyrene is a homopolymer, whereas bunion is copolymer. That is the first statement. Second statement, condensation polymers can be obtained by condensation between 2 similar bifunctional monomeric units. Third statement, elastomers are the polymers in which the polymeric chains are held together by weakest intermolecular forces. Fourth statement, buna S and buna N are consisting of close packing of chains which impart them crystalline nature. ಸೊ ಈ 4 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಟ್ರೂ ಯಾವುದು ಮತ್ತು ಫಾಲ್ಸ್ ಯಾವುದು ಅಂತ ನಾವು ಟ್ರೂ ಮತ್ತು ಫಾಲ್ಸ್ ಸ್ಟೇಟ್ಮೆಂಟ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು. ಓಕೆ, 4 ಆಪ್ಷನ್ಸ್ ಆರ್ ಗಿವನ್: TTFF, TFTF, FTFT ಆ್ಯಂಡ್ TFFT. ಸೊ 4 ಸ್ಟೇಟ್ಮೆಂಟ್ಸ್ ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಸ್ಟೇಟ್ಮೆಂಟ್. Polystyrene is a homopolymer, whereas bunion is a copolymer. Polystyrene is a homopolymer, whereas bunion is a copolymer. Is it right? True or false? Polystyrene ಅನ್ನೋದು homopolymer ಹೌದಾ ಅಲ್ವಾ? Yes. Polystyrene is made up of the monomer styrene. Only one type of monomer is present. That is why it is a homopolymer. Correct. Whereas bunion is copolymer. Bunion is made up of 1,3-butadiene and acrylonitrile units. That is why it is a copolymer. So statement 1 is true. Statement 1 is true. Next, condensation polymers can be obtained by condensation between 2 similar bifunctional monomeric units. Bifunctional monomeric unit is correct, but ಅದು ಸಿಮಿಲರ್ bifunctional monomeric unit ಆಗಬೇಕು ಅಂತಿಲ್ಲ. ಬೇರೆ ಬೇರೆ ರೀತಿಯ bifunctional monomeric unit can be present. So that is why this statement is false. Statement is false. Third, elastomers are the polymers in which polymeric chains are held together by the weakest intermolecular forces. So illi elastomers are the polymers in which polymer chains are held together by weakest intermolecular forces. So weakest intermolecular forces irodrinda they can have elastic properties. ಬಾಂಡ್ಗಳು ವೀಕ್ ಇರೋದ್ರಿಂದ ಅವುಗಳನ್ನ ಎಲಾಂಗೇಟ್ ಮಾಡಿದಾಗ ಬ್ರೇಕ್ ಆಗಿ ಎಲಾಸ್ಟಿಕ್ ಪ್ರಾಪರ್ಟೀಸನ್ನು ಕೊಡ್ತದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇಲ್ಲಿ ವೀಕೆಸ್ಟ್ ಫೋರ್ಸಸ್ ಇದೆ. ಟ್ರೂ. ಫೋರ್ತ್ ಒನ್, bunion and bunion consist of close packing of chains which impart them crystalline nature. Close packing ಇರೋದಿಲ್ಲ ಇಲ್ಲಿ because they are rubbers, they are elastomers, so they are very loosely held by the weakest intermolecular forces, so they are not close packing. That's why this statement is false. So that's why first statement is true, second is false, third is true, fourth is false. So TF, third statement is true, fourth statement is false. So TF. So option B is correct one. Option B, TF is correct. True, false, 4 statements. Okay, yes, it's clear. Next, match the columns 1 and 2. So ಇಲ್ಲಿ 2 ಕಾಲಮ್ಗಳಲ್ಲಿ ಒಂದು ಕಾಲಮಲ್ಲಿ ಟೈಪ್ ಆಫ್ ಪಾಲಿಮರನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಾಲಮಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಅವುಗಳನ್ನು ಮ್ಯಾಚ್ ಮಾಡಬೇಕು. ಫಸ್ಟ್, linear polymer. Which of them are linear polymers? Then semi-synthetic polymer, branched chain polymer, network polymer. So 4 type polymers ಗೆ examples ಗಳನ್ನು ನಾವು ಮ್ಯಾಚ್ ಮಾಡಬೇಕು. ಫಸ್ಟ್ ಒನ್, linear polymer. melamine, vinyl, polyvinyl chloride, low density polyethylene, cellulose nitrate. ಇವು 4ರಲ್ಲಿ ಯಾವುದು ಲೀನಿಯರ್ ಪಾಲಿಮರ್? melamine, no, it is a cross-linked polymer, not a linear polymer. Polyvinyl chloride is nothing but idu. This is polyvinyl chloride polymer.
So here linear chain of this unit will be repeated. ಇದು linear ಆಗಿ ರಿಪೀಟ್ ಆಗ್ತಾ ಹೋಗ್ತದೆ. So that is why LDPE is a linear polymer. So for option A, R is correct. LDPE. Next, not LDPE, polyvinyl chloride. It is polyvinyl chloride. Linear polymer, it is polyvinyl chloride. That is Q for A, Q. Next, semi-synthetic polymer. Semi-synthetic ಅಂದರೆ ನ್ಯಾಚುರಲ್ ಪಾಲಿಮರ್ಗೆ ಮಾಡಿಫಿಕೇಶನ್ ಮಾಡೋ, ಕೆಮಿಕಲ್ ಮಾಡಿಫಿಕೇಶನ್ ಮಾಡಿ ಫಾರ್ಮ್ ಆಗಿರುವಂತಹ ಪಾಲಿಮರ್. ಸೊ ಇವುಗಳಲ್ಲಿ ಮೆಲಮಿನ್, ನೋ, ಇಟ್ ಈಸ್ ಪ್ಯೂರ್ಲಿ ಸಿಂಥೆಟಿಕ್. Polyvinyl chloride is synthetic. LDPE is also synthetic polymer. But cellulose nitrate, the cellulose can be modified with nitrification or nitrate units ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. So it is a semi-synthetic polymer. So for semi-synthetic polymer, it is cellulose nitrate. Next, branched chain polymer. So already ನಾನು ಹೇಳಿದ ಹಾಗೆ LDPEಯಲ್ಲಿ the chains are branched. It has branched chain. So it is an example for branched chain polymer. That is LDPE. Next, network polymer. Network polymer is a thermosetting polymer. That is nothing but melamine. So melamine is a network polymer. Okay. So for D, option P is correct. So for linear polymer, polyvinyl chloride. Semi-synthetic polymer, cellulose nitrate. Branched chain polymer, LDPE. Network polymer, melamine. Okay. So these are the matches. So which is correct option? Correct one, AQ, BS, CR, DP. Okay. So that is option B. Option B, AQ, BS, CR, DP. So it is the correct one. Okay. So option B is correct. Linear polymer, polyvinyl chloride. Semi-synthetic polymer, cellulose nitrate. Branched chain polymer, LDPE. Network polymer, melamine. Okay. Clear? Yes. Next question. Caprolactam is used for the manufacture of nylon 6, Teflon, Terylene, nylon 6s. So here very simple question. Caprolactam is used in the manufacture of. So caprolactam, when undergoes polymerization by heating at 533 to 543 Kelvin, it will form a polymer. This is a polymer form that is called nylon 66. So nylon 66 is made up of caprolactam. So caprolactam is used for the manufacture of nylon 6. So option A is correct. Nylon 6. Very simple question. Next question. Biodegradable polymer which can be produced from glycine and amino caproic acid is PHBV, Bunayan, nylon 66, nylon 2, nylon 6. So already biodegradable polymers ಬಗ್ಗೆ ನೋಡುವಾಗ ನೋಡಿದ್ದೇವೆ ನಾವು. So this PHBV is made up of 3-hydroxy butanoic acid and 3-hydroxy pentanoic acid. Bunayan and nylon 66 are not biodegradable, but nylon to nylon 6 is a biodegradable polymer which is made from glycine and amino caproic acid are the two monomers in nylon to nylon 6. So answer is biodegradable polymer which can be produced from glycine and amino caproic acid is nylon to nylon 6. Okay. Next question. Which of the following statement is false? 4 statements are given. ಯಾವುದು false ಅಂತ ನಾವು ಐಡೆಂಟಿಫೈ ಮಾಡಬೇಕು. Artificial silk is derived from cellulose. Is it correct? Nylon 6 is an example for elastomer. The repeat unit in natural rubber is isoprene. Both starch and cellulose are polymers of glucose. The first statement, artificial silk is derived from cellulose. Is it correct? Yes, artificial silk is nothing but the derived form of cellulose. So it is correct. Artificial silk is derived from cellulose. It is a true statement. Nylon 6 is an example for elastomer. Is it true? Next, repeat unit in rubber is isoprene. Yes, rubber is made up of isoprene units. Both starch and cellulose are polymers of glucose. Yes, they are the polymers of glucose. But nylon 6 is not an elastomer. It is a fiber. Nylon 6 is an example for fiber. That's why this statement is
false statement. Other 3 statements are true, but nylon 6 is a fiber, it has long thread-like structure, it is a fiber, that is why the nylon 6 is an example for elastomer is a false statement. Okay, so you know that it is a thread-like structure, this is the structure of nylon 6. So option B is false. Option B is false. Next question, of the following, which one is classified as polyester polymer? Which one is classified as polyester polymer? Terylene, bakelite, melamine, nylon 6s. So here bakelite and melamine are there. They are the phenol formaldehyde type of polymers. This is phenol formaldehyde, this melamine formaldehyde. Nylon 6 is polyamide, but terylene is a polyester polymer because it has ester linkages between the monomers. It is made up of the monomer units ethylene glycol and dimethyl terthalate or terthalic acid. Okay, so terylene is the polyester polymer. Okay, it is an example for polyester. Next, the repeating unit present in nylon 6. Nylon 6 is a polymer made from caprolactam. It is a structure of nylon 6. So what is the repeating unit? CO, CH2, 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 CH2. That is 5 times CH2, NH. CO, CH2 5 times NH is the repeating unit. So here, which option has the CO, CH2 5 times NH? So CO, CH2, sorry, 1, 2, 3, 4, 5. 5 times NH2. CO, CH2 5 times NH. So this is the repeating unit present in nylon 6. So option B is correct. Option B is correct. Option B. Okay. Next, 3-dimensional molecules with cross links are formed in case of thermoplastics, thermosetting polymer, both A and B, none of the above. So 3-dimensional molecules with cross links are formed in case of thermosetting polymers. Okay, so in thermosetting polymers, when thermosetting polymers are heated, they will form cross link between the different chains, covalent bonds will be formed, so they will become rigid. Once they are heated, they become rigid, they set into the particular shape and they cannot be remolded. So thermosetting polymers, in thermosetting polymers, 3-dimensional molecules with cross links are formed. So option B is correct. Next, natural rubber has alternate cis and trans configuration, random cis and trans configuration, all cis configuration, all trans configuration. We know that natural rubber is made from isoprene units. So isoprene undergo polymerization, that is, it will form natural rubber. Natural rubber is a cis form. It is a cis form, that is cis 1,3 polyisoprene. It is also called cis 1,3 polyisoprene, and it has only cis configuration about the double bond. So as shown here, so illi cis form alli iruttade. So it has cis form across the double bond. So that is why all the double bonds, it has only cis configuration about the double bonds. Okay, that is why all natural rubber has all cis configuration is correct. All cis configuration. Next, which of the following structure represents nylon 6,6? So nylon 6,6 is made up of the monomers adipic acid and hexamethylene diamine, adipic acid and hexamethylene diamine. So its structure will be, the structure of nylon 6,6 is this one. So it has this repeating units. So correct structure is option D. Option D is correct. Yes. Next, the monomer of neoprene. So you know that neoprene is made up of chloroprene monomer units, that is 2-chloro-1,3-butadiene. 2-chloro-1,3-butadiene is the monomer present in neoprene, that is it is made up of neoprene, that is 2-chloro-1,3-butadiene, 2-chloro-1,3-butadiene units. So the structure
2-chloro-1,3-butadiene, or neoprene is the monomer, chloroprene is the monomer of neoprene. Okay, so option A is correct. Option A is correct. Next, structures of some common polymers are given. Which one is not correctly presented? So neoprene, terylene, nylon 66 and Teflon. So 4 structures are given. Which one, out of which one is not correctly presented? Which one we have to identify? So neoprene is made up of chloroprene units, that is 2-chloro 2-chloro-1,3-butadiene, CH2 double bond, chloro 1,3-butadiene. So this is the monomer present in chloroprene. So this will not be the correct structure. But terylene, adipic acid and terylene, ethylene glycol and terephthalic acid, nylon 6, adipic acid and hexamethylene diamine, Teflon, polytetrafluoroethene. So these 3 B, C, D are correct, but A is not the correct representation. So neoprene is a polymer of chloroprene which is having this structure. So this structure is not correctly represented. So option A is the answer. Next, which one of the following statements is not true? Which one of the following statements is not true? Buna-N is a copolymer of butadiene and styrene. Natural rubber is 1,4 polymer of isoprene. In vulcanization, the formation of sulfur bridges between different chains make rubber harder and stronger. Natural rubber has trans configuration at every double bond. First statement, Buna-S is a copolymer of butadiene and styrene. Yes, it is a copolymer of butadiene and styrene. So this statement is correct. Next, natural rubber is 1,4 polymer of isoprene. Yes, it is 1,4 polymer of isoprene. This is also correct. In vulcanization, the formation of sulfur bridges between different chains makes rubber harder and strong. Yes, we already told that vulcanization makes rubber harder and stronger by forming sulfur bridges or cross links. So option C is also correct statement, true statement. Next, natural rubber has trans configuration at every double bond. No, we know that natural rubber has cis configuration at every double bond. We already discussed it. So this statement is not true. So option D, natural rubber is actually having cis configuration at every double bond. Okay, so option D is the incorrect statement, not true. Okay, so this is the structure of natural rubber. It has cis configuration. That's why option D is wrong. Next, this polymer structure is given. NH CH2 6 times NH CO CH2 4 times CON. So it is a homopolymer, copolymer, addition polymer, thermosetting polymer. See, this polymer is made up of 2 types of units. 2 types of monomers are present. It is actually the structure of nylon 66. It's the structure of nylon 66, right? So it has 2 structural units, 2 types of monomers. So the polymer made up of 2 types of monomer units is nothing but copolymer. Here nylon 6, it is formed by the condensation of adipic acid and hexamethylene diamine. So it is a polymer made from more than 1 type of monomer molecules. It is referred to as copolymer. So it is a copolymer. This structure represents a copolymer. Yes. Next, which of the following is not correctly matched? So neoprene, nylon 6, terylene and PMMA. PMMA is polymethyl methacrylate. Okay, so here see neoprene is made up of chloroprene structures. So here it is correctly represented or not? It is correctly represented. Next, nylon 66, it is made up of adipic acid and hexamethylene diamine. So adipic acid and hexamethylene diamine, it is also correct. Next, terylene is made up of ethylene glycol and terephthalic acid. It is correct.
but PMMA structure is wrong here. PMMA structure is wrong. Yes, option D is wrong. Next, pterylene is a polymer of ethylene glycol and salicylic acid and tertialic acid, ethylene glycol and phthalic acid, ethylene glycol and tertialic acid. So we know that pterylene is a copolymer which is made up of ethylene glycol and tertialic acid. Ethylene glycol and tertialic acid so are the two monomers present in PET or dacron or pterylene, or it is also called dacron, PET or polyethylene tertiolate. It is a polyester. Okay, so the monomers of pterylene are ethylene glycol and tertialic acid. So option D is the correct one. Okay, yes. Next question. Condensation polymers are formed from monomers which have bifunctional groups, which have multiple bonds, in which elimination cannot take place, in which addition can take place. So condensation, we know that condensation polymerization is nothing but the polymerization between the monomers having bifunctional groups, so that the elimination of small molecules like water, ammonia or HCl takes place to form the polymer. They are called condensation polymers. So here they are the polymers formed from the monomers having bifunctional groups. So option A is correct here. Next, which of the following can be used as a monomer in addition polymerization reaction? In addition polymerization reaction, the monomers are added together. They must contain multiple bonds, that is, they contain double or triple bonds. Here this is not containing any double bond, this one is also not containing any multiple bond, this one is benzene cannot be cannot undergo addition polymerization, but C3H6 propene, it can undergo polymerization to form polypropene. It can undergo polymerization to form polypropene. So addition polymerization can take place in propene C3H6 because it contains a double bond. So addition polymerization takes place when monomers contain multiple bonds, that is double or triple bonds. So here out of this, the propene can undergo addition polymerization. C3H6 is propene. Propene can undergo addition polymerization. Next question, an example for biopolymer. Biopolymer andre natural polymer andre which can be obtained from plant or animal origin. Okay, so Teflon, it is a synthetic polymer, so it is not a biopolymer. Neoprene is also not a biopolymer, it is a synthetic polymer. Nylon 6 is also a synthetic polymer, but DNA, it is a biopolymer. Okay, DNA is a biopolymer of nucleotides. Next, which of the following polymers are chlorinated? Chlorine, PVC, it's a polymer of polyvinyl chloride. Its structure is CH2CHCl. And neoprene, it is a structure of neoprene. It is a polymer of chloroprene, that is 2-chloro-1,3-butadiene. So it is a structure of neoprene. So PVC is also containing chlorine, that is, it is chlorinated, and neoprene is also chlorinated. So both PVC and neoprene are chlorinated, but polythene CH2CH2, this is the structure of polythene, partial structure of polythene. So it does not contain any chlorine atoms, it is not chlorinated at all. Okay, that is why PVC and neoprene both are chlorinated. So both A and B is the correct one, that is both PVC and neoprene are chlorinated polymers, both A and B. Next, intermolecular force in nylon 6,6 is van der Waals force, hydrogen bond, sulfide linkage, dipole-dipole interaction. In nylon 6,6, between different chains, they are held together by a strong hydrogen bond.
Because of that, it will have thread-like structure. The different threads are, different molecules, different molecular chains are held together by hydrogen bonds. Okay. Next, last question. The statement not true about polymers is, polymers have high viscosity, polymers do not carry any charge, polymers scatter light, polymers have low molecular weight. Out of this, which one is not true? First statement, let us see the first statement. Polymers have high viscosity. Yes, polymers are macromolecules with very high viscous or viscosity. That is correct. Polymers do not carry any charge. Yes, they are neutral molecules. They do not carry any charge. It is also true statement. Polymers scatter light. Yes, polymers can scatter light because they are large macromolecules. They are in the colloidal form, so they are scatter light. Next, polymers have low molecular weight. No, polymers have very high molecular weight because they are the long chain of monomer units, which are large molecules, macromolecules, so they are having high molecular weight. That's why the statement D is not true about polymers. They have high molecular weight. So option D is correct statement here. Sorry, not true one. Okay. So this is about the questions related to polymers. Okay. So ಇಲ್ಲಿ ನಾನು ಕೆಲವು ಎಕ್ಸಾಂಪಲ್ಸ್ಗಳನ್ನು ಮಾತ್ರ ಡಿಸ್ಕಸ್ ಮಾಡಿದ್ದೇನೆ. Okay. So there are many other examples you can practice, but these type of questions are common in the CET or NEET papers. Okay. So here you have to concentrate on the monomers of the polymers and the structures, partial structures of the polymers. The important ones are monomers. What are the monomers? These examples you have to remember. And partial structures. Next, about natural rubber vulcanization and biodegradable polymers with examples, and classification of polymers with examples. So these are the important topics you have to thorough in the polymers unit. Okay. I hope it is clear. So let us end the session here. Thank you very much.